ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಯಾವ ಟೆಕ್ನಿಕ್ ನ ಯೂಸ್ ಮಾಡಿದೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ತುಂಬಾ ಜನದ್ದು ಕ್ವೆಶನ್ಸ್ ಬಂದಿತ್ತು. ಫಸ್ಟ್ ಆಫ್ ಆಲ್, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ಏನು? ನಾವೆಲ್ಲರೂ ಎನರ್ಜಿ. ಸೊ ಎಲ್ಲ ಎನರ್ಜಿನ ನಾವು ಪಾಸ್ ಮಾಡ್ತಾ ಇರ್ತೀವಿ. ಸೊ ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ಪಾಸಿಟಿವ್ ಎನರ್ಜಿ ಹೊರಗಡೆ ಹಾಕಿದ್ರೆ ನಾವು ಪಾಸಿಟಿವ್ ಎನರ್ಜಿನ ವಾಪಸ್ ಪಡಿತೀವಿ, ನೆಗೆಟಿವ್ ಎನರ್ಜಿ ಹಾಕಿದ್ರೆ ನಾವು ನೆಗೆಟಿವ್ ಎನರ್ಜಿ ವಾಪಸ್ ಪಡಿತೀವಿ. ಸೊ ಇದು ಲಾ ಆಫ್ ಅಟ್ರಾಕ್ಷನ್. ಸೊ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು? ಸೊ ನಾವು ಏನು ಥಾಟ್ಸ್ ಥಿಂಕ್ ಮಾಡ್ತೀವಿ, ಏನು ವರ್ಡ್ಸ್ ಹೇಳ್ತೀವಿ, ಅದಕ್ಕೆ ನಾವು ಎಷ್ಟು ಎನರ್ಜಿ ಮತ್ತೆ ಎಷ್ಟು ಫೀಲ್ ಕೊಡ್ತೀವಿ. ಸೊ ಅದ್ರ ಬೇಸಿಸ್ ಮೇಲೆ ಗೊತ್ತಾಗುತ್ತೆ ಎಷ್ಟು ಫಾಸ್ಟ್ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ, ಇಲ್ಲ ಎಷ್ಟು ಸ್ಲೋ ಆಗಿ ಮ್ಯಾನಿಫೆಸ್ಟ್ ಆಗುತ್ತೆ, ಇಲ್ಲ ಮ್ಯಾನಿಫೆಸ್ಟ್ ಆಗೋದೇ ಇಲ್ವಾ ಅಂತ. ಸೊ ಒಂದು ದಿನದಲ್ಲಿ ನಮ್ಗೆ 70,000 ಥಾಟ್ಸ್ ಇರುತ್ತೆ. ಸೊ ಎಲ್ಲ 70,000 ಥಾಟ್ಸ್ ಮ್ಯಾನಿಫೆಸ್ಟ್ ಆಗ್ಬಿಡ್ತು ಅಂತಂದ್ರೆ ಎಷ್ಟು ಗೊಂದಲಗಳಾಗ್ಬಿಡತ್ತಲ್ವಾ. ಸೊ ನಿಮ್ಮ ಮನ್ಸಲ್ಲಿ, ನಿಮ್ಮ ಮೈಂಡ್ ಅಲ್ಲಿ ಏನೋ ಒಂದು ಥಾಟ್ ಬಂತು ಅಂತ ಅನ್ನೋಣ. ಸೊ ಅದು ಬಂದಿದ ತಕ್ಷಣನೇ ಮ್ಯಾನಿಫೆಸ್ಟ್ ಆಗ್ಬಿಡತ್ತಾ? ಖಂಡಿತವಾಗ್ಲೂ ಇಲ್ಲ. ಸೊ ನನ್ನ ಲೈಫಲ್ಲಿ ಈ ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಇಂಟ್ರೊಡ್ಯೂಸ್ ಆಗಿದ್ದು 2006 ಅಲ್ಲಿ. ಅದಕ್ಕೆ ಮೊದಲು ಕೂಡ ನಾನು ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಬಟ್ ಆವಾಗ ನನಗೆ ಇದು ಲಾ ಆಫ್ ಅಟ್ರಾಕ್ಷನ್, ಇದು ಮ್ಯಾನಿಫೆಸ್ಟೇಷನ್ ಆ ಥರದ್ದೆಲ್ಲ ಏನೂ ಗೊತ್ತಿರಲಿಲ್ಲ. ಸೊ ಈಗ ನಾನು ಹಿಂದೆ ತಿರುಗಿ ನೋಡಿದ್ರೆ ಆವಾಗೆಲ್ಲನೂ ನಾನು ಎಷ್ಟು ಈಸಿಯಾಗಿ ಮ್ಯಾನಿಫೆಸ್ಟ್ ಮಾಡ್ದೇನೆ, ಗೊತ್ತಿಲ್ದೇನೆ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಸೊ ನಾನು ಮ್ಯಾನಿಫೆಸ್ಟ್ ಮಾಡುವಾಗ ಯಾವುದಕ್ಕೂ ನಾನು ಟೈಮ್ ಲಿಮಿಟ್ಸ್ ಕೊಟ್ಟಿರಲಿಲ್ಲ. ಸೊ ನನ್ನ ಲೈಫಲ್ಲಿ ದೊಡ್ಡದಾಗಿ ನಾನು ಮ್ಯಾನಿಫೆಸ್ಟ್ ಮಾಡಿರೋದು ಬೇಕಾದಷ್ಟಿದೆ. ಅದರಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ ಥಿಂಕ್ ಮಾಡೋದು ನನ್ನ ಮದುವೆನ. ಸೊ ನನ್ನ ಮದುವೆ, ನನ್ನ ಗಂಡನ್ನ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಯಾವ ರೀತಿನಲ್ಲಿ. ಸೊ ನಾನು ಒಂದು 13-14 ವರ್ಷದವಳು ಇರುವಾಗಿಂದನೂ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳ್ತಾ ಇದ್ದಿದ್ದು, ನಾನು ದೊಡ್ಡವಳಾದ್ಮೇಲೆ ನಾನು ತುಂಬಾ ಹ್ಯಾಂಡ್ಸಮ್ ಆಗಿರೋ ಹುಡುಗನ್ ಮದುವೆ ಮಾಡ್ಕೊಳ್ತೀನಿ, ಅಬ್ರಾಡ್ ಅಲ್ಲಿ ಹೋಗಿ ನಾನು ಸೆಟಲ್ ಆಗ್ತೀನಿ, ಆಮೇಲೆ ನನ್ನ ಗಂಡ ನನ್ನನ್ನ ರಾಣಿ ತರ ನೋಡ್ಕೋತಾನೆ ಅಂತ. ಸೊ ಇದು ನನಗೆ ಗೊತ್ತಿಲ್ದಂಗೆನೆ ಬಂದಿದ್ದು ಒಂದು ಆಸೆ. ಸೊ ಇದನ್ನ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ. ಸೊ ಹೇಳುವಾಗೆಲ್ಲ ತುಂಬಾ ಖುಷಿಯಾಗಿ ಹೇಳ್ತಾ ಇದ್ದೆ ನಾನು. ಸೊ ಇವಾಗ ಅದ್ರ ಬಗ್ಗೆ ನಾನು ಯೋಚನೆ ಮಾಡಿದಾಗ ಅನ್ಸುತ್ತೆ, ಎಷ್ಟು ಒಳ್ಳೆ ಎನರ್ಜಿ ಕೊಟ್ಟಿದ್ದೆ ನಾನು, ಎಷ್ಟು ಒಳ್ಳೆ ಫೀಲಿಂಗ್ ಕೊಟ್ಟಿದ್ದೆ, ಮತ್ತೆ ಆ ಥಾಟ್ ಬಗ್ಗೆ ಯಾವಾಗ್ಲೂ ಹೇಳ್ತಾನೆ ಇರ್ತಾ ಇದ್ದೆ ಅಲ್ವಾ. ಸೊ ಅದೇ ತರಾನೇ ನನ್ನ ಲೈಫಲ್ಲಿ ಅದು ಮ್ಯಾನಿಫೆಸ್ಟ್ ಆಯ್ತು ನನಗೆ ಗೊತ್ತಿಲ್ದಂಗೆನೆ. ನಾನು ಆ ಯೂಸ್ ಮಾಡಿದ್ದು ವರ್ಡ್ಸ್ ಯಾವ ತರ ಇತ್ತು ಅಂತ ಹೇಳಿದ್ರೆ, ಹ್ಯಾಂಡ್ಸಮ್ ಆಗಿರೋ ಹುಡುಗ ಬೇಕು ಅಂತ ಹೇಳ್ಕೊಂಡು. ಸೊ ಅಂದ್ರೆ ಗುಡ್ ಲುಕಿಂಗು, ಫಿಸಿಕ್ ಎಲ್ಲ ಚೆನ್ನಾಗಿರ್ಬೇಕು ಅಂತ ಅನ್ಕೊಂಡು ಅರ್ಥ ಅಂತ. ಆಮೇಲಿಂದ ನಾನು ಅಬ್ರಾಡ್ ಅಲ್ಲಿ ಹೋಗಿ ಸೆಟ್ಲ್ ಆಗ್ತೀನಿ ಅಂತ ಹೇಳಿ. ಸೊ ಅಂದ್ರೆ ನನ್ಗೆ ಫಾರಿನ್ ಕಂಟ್ರಿನಲ್ಲಿ ಹೋಗಿ ಸೆಟ್ಲ್ ಆಗೋದು ಅಂತ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ. ಸೊ ಅದಕ್ಕೆ ನಾನು ಥಾಟ್ ಕೊಟ್ಟಿದ್ದೆ, ಸೊ ಅಬ್ರಾಡ್ ಅಲ್ಲಿ ಹೋಗಿ ಸೆಟ್ಲ್ ಆಗೋದು ಅಂತ. ಸೊ ಸೆಟ್ಲ್ ಆಗೋದು ಅಂತಂದ್ರೇನು, ವೆಲ್ ಸೆಟಲ್ಡ್ ಆಗಿರೋದು ಅಂತ. ಆಮೇಲೆ ನನ್ನ ರಾಣಿ ತರ ನೋಡ್ಕೋತಾನೆ ಅಂತ. ಸೊ ರಾಣಿ ತರ ನೋಡ್ಕೋಬೇಕು ಅಂತಂದ್ರೆ ಆವಾಗ ಆ ಹುಡುಗನಲ್ಲಿರೋ ಕ್ಯಾರೆಕ್ಟರಿಸ್ಟಿಕ್ ಯಾವ ತರ ಇರ್ಬೇಕು, ತುಂಬಾ ಕೈಂಡ್ ಆಗಿರ್ಬೇಕು, ತುಂಬಾ ಪ್ರೀತಿ ಮಾಡ್ಬೇಕು, ಆ ಗಂಡನಲ್ಲಿ ಇರ್ಬೇಕು ಅಂತ ಹೇಳಿ ನನಗ್ ಗೊತ್ತಿಲ್ದಂಗೆನೆ ನಾನು ಹಾಕಿದ್ದೀನಿ. ಸೊ ಆದ್ರಿಂದ ನಾನು ಹೇಳ್ತೀನಿ, ಯಾವಾಗ್ಲೂ ಮದುವೆ ಮಾಡ್ಕೊಳ್ಳುವಾಗ ಅಥವಾ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪಾರ್ಟ್ನರ್ನ ಅಂತ ಅನ್ನುವಾಗ, ಸೊ ಸ್ಪೆಸಿಫಿಕ್ ಆಗಿ ಯಾವಾಗ್ಲೂ ಇಂಥ ಪರ್ಸನ್ನೇ ನಾನು ಅಟ್ರಾಕ್ಟ್ ಮಾಡ್ತೀನಿ ಅಂತ ಹೇಳಿ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಇವಾಗ ನೀವು ಒಂದು ಸ್ಪೆಸಿಫಿಕ್ ಪರ್ಸನ್ ಬರ್ಲಿ ಅಂತ ನೀವು ಇಷ್ಟಪಡ್ತೀರಾ ನಿಮ್ಮ ಪಾರ್ಟ್ನರ್ ಆಗಿ. ಸೊ ಏನಾಗುತ್ತೆ, ಆ ಸ್ಪೆಸಿಫಿಕ್ ಪರ್ಸನ್ ಬರ್ತಾರೆ, ಆದ್ರೆ ನಿಮಗೆ ಇಷ್ಟ ಇರೋಂಥ ಕ್ಯಾರೆಕ್ಟರಿಸ್ಟಿಕ್ ಅವರಲ್ಲಿ ಇಲ್ಲದೆ ಇರ್ಬೋದು. ಸೊ ಬ್ರೇಕಪ್ ಆಗತ್ತೆ, ಇಲ್ಲ ರಿಲೇಶನ್ಶಿಪ್ ಅಲ್ಲಿ ಚೆನ್ನಾಗಿರಲ್ಲ. ಸೊ ಆದ್ರಿಂದ ನೀವು ಯಾವಾಗಾದ್ರೂ ಒಂದು ಪರ್ಸನ್ನ, ಇಲ್ಲ ಒಂದು ಸ್ಪೆಸಿಫಿಕ್ ಪರ್ಸನ್ನೇ ಕೂಡ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತಂದಾಗ, ಆವಾಗ ನಿಮ್ಮ ಪಾರ್ಟ್ನರ್ ಅಲ್ಲಿ ಬೇಕಾಗಿರೋಂಥ ಕ್ಯಾರೆಕ್ಟರಿಸ್ಟಿಕ್ ಏನ್ ಇರ್ಬೇಕು ಅಂತ ಅನ್ಕೊಳ್ತೀರಾ, ಅದನ್ನ ನೀವು ಆ ಸ್ಪೆಸಿಫಿಕ್ ಪರ್ಸನ್ ಅಲ್ಲಿ ಆ ಕ್ಯಾರೆಕ್ಟರಿಸ್ಟಿಕ್ ಇರ್ಲಿ ಅನ್ನೋ ತರದಲ್ಲಿ ನೀವು ವಿಜುವಲೈಸ್ ಮಾಡಕ್ ಶುರು ಮಾಡಿ. ಆಮೇಲೆ ಆ ಥಿಂಕಿಂಗ್ ತಗೊಂಡ್ ಬನ್ನಿ, ಆಯ್ತಾ. ಇವಾಗ ನಿಮ್ಗೆ ಯಾರು ಸ್ಪೆಸಿಫಿಕ್ ಪರ್ಸನ್ ಇಲ್ಲ ಅಂದಾಗ, ನನ್ನ ಪಾರ್ಟ್ನರ್ ಅಲ್ಲಿ, ನನ್ನ ಬಾಯ್ ಫ್ರೆಂಡ್, ನನ್ನ ಗರ್ಲ್ ಫ್ರೆಂಡ್, ನನ್ನ ಗಂಡ ಅಥವಾ ನನ್ನ ಹೆಂಡತಿ, ಇವರಲ್ಲಿ ಇಂಥ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಲಿ ಅಂತ ಹೇಳಿ ಆ ತರ ಮ್ಯಾನಿಫೆಸ್ಟ್ ಮಾಡಕ್ಕೆ ಶುರು ಮಾಡಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮ ಲೈಫ್ ಪಾರ್ಟ್ನರು ನಿಮಗೆ ಹೇಗ್ ಬೇಕಾಗಿರ್ತಾರೋ ಆ ಕ್ಯಾರೆಕ್ಟರಿಸ್ಟಿಕ್ಸ್ ಅವರಲ್ಲಿ ಇರುತ್ತೆ. ಇವಾಗ ಅಕಸ್ಮಾತ್ ಆಲ್ರೆಡಿ ನೀವು ಒಂದು ಸ್ಪೆಸಿಫಿಕ್ ಪರ್ಸನ್ನ ನೀವು ಅಟ್ರಾಕ್ಟ್ ಮಾಡ್ಬಿಟ್ಟಿದ್ದೀರಾ ಅಂತಂದಾಗ, ಅವರಲ್ಲಿ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಅದನ್ನ ನಿಮ್ಮ ಥಾಟ್ಸ್ ಅಲ್ಲಿ ತಗೊಂಡ್ ಬರಕ್ ಶುರು ಮಾಡಿ. ನಿಮಗೆ ಏನು ಕ್ವಾಲಿಟೀಸ್ ಬೇಕಾಗಿದೆ ಅವರಲ್ಲಿ, ಆ ಕ್ವಾಲಿಟೀಸ್ನ ಹೇಳ್ತಾ ಬನ್ನಿ. ನೀವು ಮನ್ಸಲ್ಲಿ ಆ ಕ್ವಾಲಿಟೀಸ್ ಇದೆ ಅನ್ನೋ ತರದಲ್ಲಿ ವಿಜುವಲೈಸ್ ಮಾಡ್ತಾ ಬನ್ನಿ. ಇವಾಗ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅಲ್ಲಿ ನಿಮಗೆ ಬೇಕಾಗಿರುವಂತ ಕ್ವಾಲಿಟಿ ಬರಕ್ಕೆ ಶುರುವಾಗ್ಬಿಡುತ್ತೆ, ಅವರಲ್ಲಿ ಆ ಚೇಂಜಸ್ ಆಗಕ್ ಶುರುವಾಗ್ಬಿಡುತ್ತೆ. ಆಮೇಲೆ ಅದೇ ತರ ನಿಮ್ಮಲ್ಲಿ ಏನಾದ್ರು ಚೇಂಜಸ್ ತರಬೇಕು ಅಂತ ಇದ್ರು ಕೂಡ ನೀವು ಆ ಚೇಂಜಸ್ ನ ತಗೊಂಡ್ ಬರಕ್ಕೆ ಶುರು ಮಾಡ್ಬೋದು.
ಈ ರೀತಿನಲ್ಲಿ ನಾನು ನನ್ನ ಗಂಡನ್ನ ನಾನು ಮ್ಯಾನಿಫೆಸ್ಟ್ ಮಾಡಿದೆ. ಅವರು ತುಂಬಾ ಹ್ಯಾಂಡ್ಸಮ್ ಆಗಿದ್ದಾರೆ. ನಮ್ಮ ಮದ್ವೆದು ಪಿಕ್ಚರ್ ನಾನು ಇಲ್ಲಿ ಹಾಕ್ತೀನಿ. ಅಫ್ಕೋರ್ಸ್ ಇವಾಗಿನ ತರ ಮಾಡ್ರನ್ ಆಗೆಲ್ಲ ಏನು ಇರ್ಲಿಲ್ಲ. ಈಗ ಆಲ್ರೆಡಿ ನಮ್ಮ ಮದ್ವೆ ಆಗಿ 31 ವರ್ಷ ಆಯ್ತು. ಸೊ ನನ್ನ ಗಂಡನ್ನ ನಾನು ಆ ರೀತಿನಲ್ಲಿ ಮ್ಯಾನಿಫೆಸ್ಟ್ ಮಾಡಿದೆ. ಸೂಪರ್ ಹ್ಯಾಂಡ್ಸಮ್ ಆಗಿದ್ರು. ಆಮೇಲೆ ಅಬ್ರಾಡ್ ಅಲ್ಲಿ ಸೆಟ್ಲ್ ಆಗ್ಬೇಕು ಅಂತ ಇದ್ದೆ. ಸೊ ಅದೇ ತರನೇ ಅಬ್ರಾಡ್ ಅಲ್ಲಿ ಕೂಡ ಸೆಟ್ಲ್ ಆದೆ. ಆಮೇಲೆ ನನ್ನ ರಾಣಿ ತರ ನೋಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ. ಸೊ ಅದೇ ತರ ಕ್ಯಾರೆಕ್ಟರಿಸ್ಟಿಕ್ ಅವರಲ್ಲಿ ಇದೆ. ಈ ರೀತಿ ನನ್ನ ಮ್ಯಾರೇಜ್ ಅನ್ನ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು ಗೊತ್ತಿಲ್ದಂಗೆನೆ ಥ್ರೂ ವರ್ಡ್ಸ್, ರಿಪಿಟೇಷನ್ ಆಗಿ. ಯಾವಾಗ್ಲೂ ನಾನು ರಿಪೀಟ್ ಮಾಡ್ತಾನೆ ಇರ್ತಿದ್ದೆ ಅಲ್ವಾ. ಸೊ ಸೇಮ್ ವರ್ಡ್ಸ್, ಸೇಮ್ ಥಾಟ್ಸ್, ಸೇಮ್ ಫೀಲಿಂಗ್ಸ್ ಅದನ್ನ ರಿಪೀಟ್ ಮಾಡ್ತಾ ಇದ್ದೆ. ಸೊ ರಿಪೀಟ್ ಮಾಡಿ 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 ಏನಾಯ್ತು, ಅದೇ ತರನೇ ನನ್ಗೆ ಒಂದು ಒಳ್ಳೆ ಗಂಡ ಸಿಕ್ಕಿದ್ದು. ನಾನು ಲೈಫ್ ಅಲ್ಲಿ ಅಬ್ರಾಡ್ ಅಲ್ಲಿ ಬಂದು ಸೆಟ್ಲ್ ಆಗಿದ್ದೀನಿ. ಸೊ ಇದು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಸೊ ಇದರಲ್ಲಿ ನಾನು ಬರೀ ವರ್ಡ್ಸ್, ಥಾಟ್ಸ್, ಆಮೇಲಿಂದ ಫೀಲಿಂಗ್ ಅದನ್ನ ಮಾತ್ರ ಯೂಸ್ ಮಾಡಿದೆ. ಸೊ ಇದು ನನಗೆ ಲಾ ಆಫ್ ಅಟ್ರಾಕ್ಷನ್ ಗೊತ್ತಿಲ್ಲದೆ ಇರುವಾಗ ಮಾಡಿರೋಂತ ಇದು ಟೆಕ್ನಿಕ್. ಸೊ ನನಗೆ ಗೊತ್ತಿಲ್ದಂಗೆನೆ ನಾನು ಜಾಬ್ ಅನ್ನ ಕೂಡ ಮ್ಯಾನಿಫೆಸ್ಟ್ ಮಾಡಿದ್ದು. ನಂಗೆ ಟೀಚಿಂಗ್ ಜಾಬು ತುಂಬಾ ಇಷ್ಟ ಆಯ್ತು. ಸೊ ಅದಕ್ಕೆ ನನ್ಗೆ ಮಕ್ಳಿಗೆ ಹೇಳ್ಕೊಡ್ಬೇಕು, ಪಾಠ ಹೇಳ್ಕೊಡ್ಬೇಕು, ನಾನು ಟೀಚರ್ ಆಗ್ಬೇಕು ಅಂತ ಅನ್ಕೊಂಡು ಸುಮ್ಮನೆ ಅನ್ಕೊಳ್ತಾ ಇದ್ದೆ. ಎಷ್ಟು ಚೆನ್ನಾಗಿರತ್ತಲ್ವಾ ಟೀಚ್ ಮಾಡ್ತಾ ಇದ್ರೆ, ನಾನು ಟೀಚರ್ ಆಗಿದ್ರೆ ಅಂತ ಅನ್ಕೊಂಡು. ನನಗೆ ಗೊತ್ತಿಲ್ದಂಗೆನೆ ನಾನು ಆ ಜಾಬ್ ಅನ್ನ ಮ್ಯಾನಿಫೆಸ್ಟ್ ಮಾಡ್ಬಿಟ್ಟೆ. ಅದು ಇಂಟರ್ವ್ಯೂ ಇಲ್ಲ, ಏನೂ ಇಲ್ಲ ಅದರಲ್ಲಿ. ಸುಮ್ನೆ ಕೇಳಿದ್ರು. ಸೊ ಹಾಗೆ ಸುಮ್ನೆ ಒಂದಿನ ಕಾಫಿ ಮಾರ್ನಿಂಗ್ ಅಂತ ಇತ್ತು. ಅವಾಗ ಹೋಗಿದ್ದಾಗ ಪ್ರೀ ಸ್ಕೂಲ್ ಅಲ್ಲಿರೋ ಪ್ರಿನ್ಸಿಪಲ್ ಅವಾಗ ಕೇಳಿದ್ರು, ಬಂದು ಕೆಲಸ ಮಾಡ್ತೀಯಾ ನಮ್ ಸ್ಕೂಲ್ ನಲ್ಲಿ, ಇಂಟ್ರೆಸ್ಟ್ ಇದೆಯಾ ನಿನಗೆ ಅಂತ. ನಾನು ಅಂದೆ ಓಕೆ ಅಂತ. ಸೊ ಈಸಿಯಾಗಿ ಜಾಬ್ ಸಿಕ್ಬಿಡ್ತು. ಅದನ್ನು ಹಾಗೇನೆ ಬರೀ ಥಾಟ್ಸ್ ಮೂಲಕ, ಹೇಳ್ಕೊಂಡಿದ್ ಮೂಲಕ, ಸೊ ಫೀಲಿಂಗ್ ಮೂಲಕ ನಾನು ಆ ಜಾಬ್ ಅನ್ನು ಕೂಡ ಅಟ್ರಾಕ್ಟ್ ಮಾಡಿದ್ದು. ಸೊ 2006 ಅಲ್ಲಿ ನನ್ಗೆ ಗೊತ್ತಾಯ್ತಲ್ವಾ ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ. ಆವಾಗ ನಾನು ತುಂಬಾ ಇಂಟ್ರೆಸ್ಟ್ ಆಗಿ, ತುಂಬಾ ಕ್ಯೂರಿಯಸ್ ಇಂದ, ಸೊ ಅವಾಗ ಒಂದೊಂದೇ ಟೆಕ್ನಿಕ್ ಅನ್ನ ಯೂಸ್ ಮಾಡಕ್ ಶುರು ಮಾಡಿದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಟೆಕ್ನಿಕ್ ಯೂಸ್ ಮಾಡಿದ್ದು 369. ಸೊ ಈ 369 ಟೆಕ್ನಿಕ್ ಅನ್ನ ನಾನು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ನಾವು ಮನೆ ಪರ್ಚೇಸ್ ಮಾಡೋದಿಕ್ಕೆ. ಆಗ ನಾವು ಬಂದು 3 ವರ್ಷ ಆಗಿತ್ತಷ್ಟೇನೆ. ಸೊ ಅವಾಗ ಇನ್ನು ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಜಾಸ್ತಿ ಗೊತ್ತಿರಲಿಲ್ಲ. ಇನ್ನು ಗೊತ್ತಿರಲಿಲ್ಲ ಹೇಗೆ ಇಲ್ಲಿ ಮನೆ ಪರ್ಚೇಸ್ ಮಾಡ್ಬೋದು ನಾವು, ಯಾವ ತರ ಅಂತೆಲ್ಲ. ಆಗ ನಾನು 369 ಟೆಕ್ನಿಕ್ ಯೂಸ್ ಮಾಡಿದ್ದೆ. ಸೊ ಈ 369 ಟೆಕ್ನಿಕ್ ಯೂಸ್ ಮಾಡೋದು ತುಂಬಾ ಈಸಿ ಇದೆ. 369 ಟೆಕ್ನಿಕ್ ಯೂಸ್ ಮಾಡಿದಾಗ 21 ಡೇಸ್ ಮಾಡಿದೆ. ಸೊ ಏನಾದ್ರೂ ಒಂದು ನಮ್ಮಲ್ಲಿ ಚೇಂಜಸ್ ತರಬೇಕು ಅಂದಾಗ 21 ಡೇಸ್ ಆಗತ್ತಂತೆ. ಸೊ ಅದನ್ನೇ ಕಂಟಿನ್ಯೂಸ್ ಆಗಿ ಒಂದು 90 ಡೇಸ್ ಮಾಡಿದ್ರೆ ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಡ್ತೀವಂತೆ ನಾವು. ಸೊ ಮನ್ಸಲ್ಲಿ ಒಂದು ಯಾವ್ದಾದ್ರು ವಿಶ್ ಇಟ್ಕೊಳ್ಳೋದು, ಆ ವಿಶ್ ಅನ್ನ ಒಂದು ಅಫರ್ಮೇಶನ್ ತರ ಬರ್ಕೊಳ್ಳೋದು. ಆಮೇಲೆ ಅದನ್ನ ಬೆಳಗ್ಗೆ 3 ಸಲ ಬರೆಯೋದು, ಮಧ್ಯಾಹ್ನ 6 ಸಲ ಬರೆಯೋದು, ಮತ್ತೆ ರಾತ್ರಿ 9 ಸಲ ಬರೆಯೋದು. ಸೊ ಯಾವ ಟೈಮಿಗೆ ನೀವು ಬರಿತೀರಾ ಅದೇ ಟೈಮಲ್ಲಿ ಎವ್ರಿ ಡೇ 21 ಡೇಸ್ ನೀವು ಬರಿಬೇಕು. ಸೊ ಅದು ಇಂಪಾರ್ಟೆಂಟ್. ಸೊ ನಾನು ಅವಾಗ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದೆ ಅಲ್ವಾ. ದಿಂಬಿನ ಕೆಳಗಡೆ ನನ್ನ ಡೈರಿ ಇಟ್ಕೊಂಡಿರ್ತಾ ಇದ್ದೆ. ಸೊ ಬೆಳಗ್ಗೆ 5:15 ಎದ್ದಿದ ತಕ್ಷಣನೇ 3 ಟೈಮ್ಸ್ ಬರೆದ್ ಬಿಡ್ತಾ ಇದ್ದೆ. ಸೊ ಅವಾಗ ನಾನ್ ಮಾಡ್ಕೊಂಡಿದ್ದ ಅಫರ್ಮೇಶನ್, ಮೀ ಅಂಡ್ ಮೈ ಫ್ಯಾಮಿಲಿ ಆರ್ ಲಿವಿಂಗ್ ಹ್ಯಾಪಿಲಿ ಇನ್ ಅವರ್ ಓನ್ ಹೋಮ್ ಅಂತ ಬರ್ದಿದ್ದೆ ಅಷ್ಟೇನೆ. ಆಮೇಲೆ ಅದನ್ನ 3 ಟೈಮ್ಸ್ ನಾನು ಬರ್ದ್ ಬಿಡ್ತಾ ಇದ್ದೆ ಬೆಳಗ್ಗೆ. ಸೊ ಮಧ್ಯಾಹ್ನ ನನ್ಗೆ 12 ಗಂಟೆಗೆ ಲಂಚ್ ಟೈಮ್. ಸೊ ಆ ಟೈಮಲ್ಲಿ ಡೈರಿನಲ್ಲಿ ಅದನ್ನೇ 6 ಸಲ ಬರ್ದ್ ಬಿಡ್ತಾ ಇದ್ದೆ. ಆಮೇಲೆ ಮನೆಗೆ ಬಂದಾದ್ಮೇಲೆ ಸಾಯಂಕಾಲ 6:30 ಅಷ್ಟೊತ್ತಿಗೆ 9 ಸಲ ಬರಿತಾ ಇದ್ದೆ. ಸೊ ಈ ತರ ನಾನು ಟೈಮಿಂಗ್ಸ್ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದನ್ನ 21 ಡೇಸ್ ಕಂಪ್ಲೀಟ್ ಆಗೋದ್ರೊಳಗೇನೆ ನಮಗೆ ಈ ಮನೆ ಸಿಕ್ತು. ಅವಾಗ ಕೋಇನ್ಸಿಡೆನ್ಸಸ್ ಆಗಕ್ ಶುರುವಾಗೋಯ್ತು. ಯಾವ್ದಾದ್ರು ಏನಾದ್ರು ಅನ್ಕೊಂಡಾಗ ಇದಾಗ್ಲಿ ಅಂತ ಅನ್ಕೊಳ್ಳೋ ಅಷ್ಟೊತ್ತಿಗೆನೆ ಅದು ಮ್ಯಾನಿಫೆಸ್ಟ್ ಆಗೋಗ್ಬಿಡ್ತಾ ಇತ್ತು. ಆಮೇಲಿಂದ ಹಾಲಿಡೇಸ್ ಮ್ಯಾನಿಫೆಸ್ಟ್ ಮಾಡಕ್ ಶುರು ಮಾಡಿದ್ದು. ಆವಾಗ ಸ್ಕ್ರಿಪ್ಟಿಂಗ್ ಮಾಡಕ್ ಶುರು ಮಾಡಿದ್ದೆ ನಾನು. ಸೊ ಆ ಟೈಮಲ್ಲಿ ನಾವು ಇಂಥ ಜಾಗಕ್ಕೆ ಹಾಲಿಡೇಸ್ ಹೋಗಿದೀವಿ, ನಾವೆಲ್ಲ ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಸೊ ಹಾಲಿಡೇಸ್ ಅನ್ನ ಮ್ಯಾನಿಫೆಸ್ಟ್ ಮಾಡಕ್ಕೆ ಶುರು ಮಾಡಿದೆ. ಆಮೇಲೆ ನನಗೆ ಈ ರೀತಿ ವರ್ಕ್ ಆಗಕ್ ಶುರುವಾಯ್ತು. ಅವಾಗ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಾನು ಜಾಸ್ತಿ ತಿಳ್ಕೊಳಕ್ ಶುರು ಮಾಡಿದೆ. ಅದೇ ತರಾನೇ ನನ್ನ ಫ್ರೆಂಡ್ಸಿಗೆ, ಫ್ಯಾಮಿಲೀಸಿಗೆ ಎಲ್ಲ ಹೇಳ್ತಾ ಇದ್ದೆ. ಯಾರು ಏನಾದ್ರು ಬಂದು ಕೇಳಿದಾಗ ನಂಗೆ ಹಿಂಗಾಗ್ಬೇಕು ಹಂಗಾಗ್ಬೇಕು ಅಂತಂದಾಗ ನಾನು ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳ್ತಾ ಇದ್ದೆ. ಸೊ ಅವ್ರು ಯಾವಾಗ ನಮಗೂ ಮ್ಯಾನಿಫೆಸ್ಟ್ ಆಯ್ತು ಅಂತ ಹೇಳಕ್ ಶುರು ಮಾಡೋರು, ಅವಾಗ ತುಂಬಾ ಖುಷಿ ಆಗ್ತಾ ಇತ್ತು ನಂಗೆ. ವಾವ್ ಸೂಪರ್ ಅಲ್ವಾ, ನಾನು ಇನ್ನೂ ಜಾಸ್ತಿ ಮ್ಯಾನಿಫೆಸ್ಟ್ ಮಾಡ್ಬೇಕು. ಸೊ ಆವಾಗ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅಂತ ಅನ್ಕೊಂಡು ಇಂಟ್ರೆಸ್ಟ್ ಬರಕ್ ಶುರುವಾಯ್ತು.
ಮತ್ತೆ ನನ್ನ ಜೀವನದಲ್ಲಿ ಕ್ರಿಸ್ಟಲ್ ಯಾವಾಗ ಇಂಟ್ರೊಡ್ಯೂಸ್ ಆಯ್ತು ಅಂತ ಹೇಳಿದ್ರೆ, ಸೊ ನಾವು ಹಾಲಿಡೇಸ್ಗೆ ಹೋಗ್ತಾ ಇದ್ವಿ. ಇಲ್ಲೆಲ್ಲ ಏನಾಗುತ್ತೆ, ಯುರೋಪ್ನಲ್ಲಿ ಯಾವುದೇ ಒಂದು ಸಿಟಿಗೆ ಹೋದ್ರು ಕೂಡ ಅಲ್ಲೊಂದು ಸಿಟಿ ಸೆಂಟರ್ ಅಂತ ಇರುತ್ತೆ. ಸೊ ಸಮ್ಮರ್ ಟೈಮಲ್ಲಿ ಯಾವಾಗಲೂ ಆ ಸಿಟಿ ಸೆಂಟರ್ ಅಲ್ಲಿ ಸಣ್ಣ ಮಾರ್ಕೆಟ್ ಹಾಕ್ತಾರೆ. ಇವಾಗ ನಮ್ಮಲ್ಲೆಲ್ಲ ಸಂತೆ ಎಲ್ಲ ಇರಲ್ವಾ, ಸೊ ಅದೇ ತರಾನೇ ಇಲ್ಲಿ ಯುರೋಪ್ ಅಲ್ಲಿ ಬರೀ ಸಮ್ಮರ್ ಟೈಮಲ್ಲಿ ಮಾತ್ರ ಇರುತ್ತೆ ಇದು ಮಾರ್ಕೆಟ್. ಸೊ ಅದೇ ತರ ಕ್ರಿಸ್ಟಲ್ಸ್ ಕೂಡ ಎಲ್ಲಾನು ಮಾರಕ್ಕೆ ಇಟ್ಟಿರ್ತಾರೆ. ಯಾವುದೇ ಯುರೋಪಿಯನ್ ಕಂಟ್ರಿಗೆ ಹೋದ್ರು ನಮ್ಮ ಯಜಮಾನ್ರು ಮತ್ತೆ ನನ್ನ ಮಗಳು ಅವ್ರು ತುಂಬಾ ಡ್ರಾ ಆಗ್ತಾ ಇದ್ರು ಈ ಕ್ರಿಸ್ಟಲ್ಸ್ ಕಡೆಗೆ. ಸೊ ಯಾವಾಗ್ಲೂ ಹೋಗ್ಬಿಟ್ಟು ಕ್ರಿಸ್ಟಲ್ ಅಂಗಡಿನಲ್ಲಿ ಅದ್ ತಗೊಳ್ಳೋಣ ಇದ್ ತಗೊಳ್ಳೋಣ ಅಂತ ಹೇಳಿ ಸುಮಾರು ಕ್ರಿಸ್ಟಲ್ಸ್ ನ ಕೊಂಡ್ಕೊಳ್ಳೋರು. ಅವ್ರಿಗೂ ಗೊತ್ತಿರಲಿಲ್ಲ ಅವಾಗ ಈ ಕ್ರಿಸ್ಟಲ್ಸ್ ಬಗ್ಗೆ ಎಲ್ಲಾನು. ಸುಮ್ನೆ ಇದ್ ಚೆನ್ನಾಗಿದೆ ಅಂತ ಹೇಳಿ ತಗೊಂಡ್ ಬರೋದು, ಸುಮ್ನೆ ಡೆಕೋರೇಷನ್ಗೆ ಅಂತಾನೆ ಯೂಸ್ ಮಾಡ್ತಾ ಇದ್ದಿದ್ದು. ಆಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಆಮೇಲೆ ಹೇಗೋ ಒಂದ್ ರೀತಿನಲ್ಲಿ ಈ ಕ್ರಿಸ್ಟಲ್ಸ್ ಬಗ್ಗೆನೂ ಅವಾಗ ನನ್ಗೆ ಪರಿಚಯ ಆಯ್ತು. ಈ ಕ್ರಿಸ್ಟಲ್ಸ್ ನ ಯೂಸ್ ಮಾಡಿದ್ರೆ ಈ ತರ ಆಗತ್ತೆ. ಸೊ ಆವಾಗ ನನ್ ಕ್ರಿಸ್ಟಲ್ಸ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ತಗೊಂಡು ಆ ಕ್ರಿಸ್ಟಲ್ಸ್ ಮೂಲಕನೂ ತುಂಬಾ ಮ್ಯಾನಿಫೆಸ್ಟೇಷನ್ ಆಗಿದೆ. ಸೊ ರಿಲೇಶನ್ಶಿಪ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳೋದಿಕ್ಕೆ ನಾನು ರೋಸ್ ಕ್ವಾರ್ಟ್ಸು, ಅಮೆಥಿಸ್ಟ್ ಕ್ರಿಸ್ಟಲ್ಸ್ ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಆಮೇಲೆ ರಿಲೇಶನ್ಶಿಪ್ಸ್ ತುಂಬಾ ಚೆನ್ನಾಗಿ ಆಗಕ್ಕೆ ಶುರುವಾಯ್ತು. ಆ ಕ್ರಿಸ್ಟಲ್ಸ್ ಮೂಲಕ ಮನಿ ಅಬಂಡೆನ್ಸ್ ಆಗಿ ಬರಕ್ಕೆ ಶುರುವಾಯ್ತು. ಆಮೇಲೆ ಈ ಚಕ್ರ ಬ್ಯಾಲೆನ್ಸಿಂಗು, ಚಕ್ರ ಹೀಲಿಂಗು ಅದ್ರ ಬಗ್ಗೆ ಗೊತ್ತಾಗಕ್ ಶುರುವಾಯ್ತು. ಅವಾಗ ಆ ಕ್ರಿಸ್ಟಲ್ಸ್ನೆಲ್ಲ ಇಟ್ಕೊಂಡು ಚಕ್ರ ಬ್ಯಾಲೆನ್ಸಿಂಗ್ ಮಾಡಕ್ ಶುರು ಮಾಡಿದೆ. ಆಮೇಲೆ ಒಂದೊಂದೇನೆ ಲೈಫ್ ಅಲ್ಲಿ ಅದ್ರಷ್ಟು ಕದೆ ಬರಕ್ಕೆ ಶುರುವಾಯ್ತು. ರೇಕಿನೂ ಅಷ್ಟೇನೆ. ನನ್ನ ಕಸಿನ್ ಒಬ್ಳು ರಾಜಿ ಅಂತ ಇದ್ದಾಳೆ, ಅವಳು ನನ್ಗೆ ಈ ರೇಕಿ ಅದ್ರ ಬಗ್ಗೆ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅವಳು ಹೇಳ್ತಾ ಇದ್ಲು, ನಾನು ರೇಕಿ ಪ್ರಾಕ್ಟೀಸ್ ಮಾಡ್ತೀನಿ, ತುಂಬಾ ಚೆನ್ನಾಗ್ ಆಗ್ತಾ ಇದೆ ನನ್ಗೆ ರೇಕಿ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ದಾಗಿಂದ ಅಂತ. ಆವಾಗ ನಾನು ಅನ್ಕೊಂಡೆ ನಾನು ರೇಕಿ ಕಲಿಬೇಕು ಅಂತ. ಆಕ್ಚುಲ್ ಆಗಿ ನೋಡಿದ್ರೆ ನಾನೇನು ಅಷ್ಟೊಂದು ಸ್ಪಿರಿಚುವಲ್ ಅಲ್ಲ. ನಮ್ಮ ಮನೆಯಲ್ಲೂ ಎಲ್ಲ ದೇವ್ರ ಪೂಜೆ ಮಾಡೋದು ಅದೆಲ್ಲ ಮಾಡ್ತಾ ಇದ್ರು. ನಾನು ಅಷ್ಟೊಂದೇನು ಮಾಡ್ತಾ ಇರ್ಲಿಲ್ಲ. ದಿನಾಗ್ಲೂ ಬರೀ ನಮಸ್ಕಾರ ಹಾಕ್ಬಿಟ್ಟು ಹೋಗ್ತಾ ಇದ್ದೆ ದೇವ್ರಿಗೆ ಅಷ್ಟೇನೆ. ಅದಕ್ ಬಿಟ್ರೆ ಜಾಸ್ತಿ ಏನು ಅದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಆಮೇಲೆ ಗೊತ್ತಿಲ್ಲ ಹೇಗೆ ನಾನು ಈ ಸ್ಪಿರಿಚುವಲ್ ಜರ್ನಿಗೆ ಬಂದೆ, ಹೇಗೆ ಈ ದೇವ್ರು ಪೂಜೆ ಮೆಡಿಟೇಷನ್ನು ಅದೆಲ್ಲ ಹೇಗೆ ಸ್ಟಾರ್ಟ್ ಆಯ್ತು ಅಂತ ನನ್ಗೂ ಇವನ್ನು ರೀಕಾಲ್ ಮಾಡಕ್ ಆಗ್ತಾ ಇಲ್ಲ. ಬಟ್ ಒಂದೊಂದೇ ಅದ್ರಷ್ಟು ಕದೇನೆ ನನ್ನ ಜೀವನದಲ್ಲಿ ಬರಕ್ಕೆ ಶುರುವಾಯ್ತು. ಹಾಗೆ ನಂಗೆ ರೇಕಿದು ಇಂಟ್ರೊಡಕ್ಷನ್ ಆಯ್ತಲ್ವಾ. ಸೊ ರೇಕಿ ಮಾಡಕ್ ಶುರು ಮಾಡಾದ್ಮೇಲೆ ನನ್ನ ಒಳಗಡೆ ನಾನು ಚೇಂಜಸ್ ನೋಡಕ್ಕೆ ಶುರುವಾದೆ. ಸೊ ತುಂಬಾ ಜಾಸ್ತಿ ಕಾಮ್ ಆದೆ. ಇಲ್ಲಾಂದ್ರೆ ಮೊದ್ಲು ನನಗೆ ತುಂಬಾ ಕೋಪ ಜಾಸ್ತಿ. ಯಾರು ಏನೇ ಹೇಳಿದ್ರೆ ಸಾಕು ಮೂಗಿನ ತುದಿನಲ್ಲೇ ಕೋಪ ಇರೋದು. ಆ ಸರ್ಕಮ್ಸ್ಟೆನ್ಸಸ್ ಎಲ್ಲ ನನ್ನ ಜೀವನದಲ್ಲಿ ಆಗದೆ ಹೋಗಿದ್ರೆ ನಾನು ಇವತ್ತಿನ ದಿನ ಇಷ್ಟು ಒಳ್ಳೆ ಬೆಟರ್ ಪರ್ಸನ್ ಆಗ್ತಾ ಇರ್ಲಿಲ್ಲ. ಮತ್ತೆ ಈ ರೀತಿ ನಿಮ್ಮ ಹತ್ರ ಎಲ್ಲನೂ ನನಗ್ ಗೊತ್ತಿರೋ ಅಂತ ಇನ್ಫಾರ್ಮೇಶನ್ ನಾನು ಶೇರ್ ಕೂಡ ಮಾಡ್ತಾ ಇರ್ಲಿಲ್ಲ. ಸೊ ಅದರಿಂದ ನಾನು ಅನ್ಕೊಳ್ತೀನಿ, ವಾಟ್ ಎವರ್ ಹ್ಯಾಪೆಂಡ್ ಇನ್ ಮೈ ಲೈಫ್ ಎವ್ರಿಥಿಂಗ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೊಳ್ತೀನಿ ನಾನು. ಸೊ ಅದರಿಂದ ನೀವು ಅಷ್ಟೇನೆ ನಿಮ್ ಲೈಫಲ್ಲಿ ಏನಾದ್ರೂ ಒಂದು ಕಹಿ ಘಟನೆಗಳಾಗ್ತಾ ಇದೆ ಇವಾಗ ಅಂತ ಹೇಳಿದ್ರೆ ನೀವು ಅನ್ಕೊಳ್ಳಿ, ಇದ್ರ ಹಿಂದೆ ಯೂನಿವರ್ಸು ಏನೋ ನಿಮಗೊಂದು ಪಾಠ ಕಲ್ಸಕ್ಕೆ ಅಂತ ಬಂದಿದೆ, ಅಥವಾ ನಿಮ್ಮನ್ನ ಪ್ರಿಪೇರ್ ಮಾಡ್ತಾ ಇದೆ ಬೆಟರ್ ಲೈಫಿಗೆ, ನಿಮ್ಮನ್ನ ರೆಡಿ ಮಾಡ್ತಾ ಇದೆ ಒಂದು ಬೆಟರ್ ಲೈಫಿಗೆ ಅಂತ. ಸೊ ಯಾವಾಗ್ಲೂ ಅಷ್ಟೇ ನಮ್ಮ ಜೀವನದಲ್ಲಿ ನಾವು ಅನ್ಕೊಂಡಂಗೆ ಏನಾದ್ರು ಒಂದು ಆಗದೆ ಇದ್ದಾಗ, ಸೊ ನೀವ್ ಅನ್ಕೊಳ್ಳಿ ಆ ಯೂನಿವರ್ಸು ಸೊ ಇದರಿಂದ ಒಂದೇನೋ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗೋದನ್ನ ತಪ್ಸಕ್ಕೋಸ್ಕರ ನನಗೆ ಅದು ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ. ಸೊ ನಾನು ಕೆಲವೆಲ್ಲ ಮ್ಯಾನಿಫೆಸ್ಟ್ ಇದೇ ತರ ಆಗ್ಲಿ ಅಂತ ಅನ್ಕೊಂಡಾಗ ಆ ರೀತಿ ಆಗದೇನೆ ಅದು ಬೇರೆ ರೀತಿನಲ್ಲಿ ಮ್ಯಾನಿಫೆಸ್ಟ್ ಆಯ್ತು. ಸೊ ಈಗ ಅದನ್ನೆಲ್ಲ ನೆನ್ಸ್ಕೊಂಡ್ರೆ ಅನ್ಸತ್ತೆ ಅದೆಲ್ಲ ಆಗಿದ್ದು ಒಳ್ಳೇದಕ್ಕೇನೆ. ಯಾಕಂದ್ರೆ ನಾನು ಅವಾಗ ಪ್ರಿಪೇರೇ ಆಗಿರ್ತಾ ಇರಲಿಲ್ಲ, ನಾನು ಅವಾಗ ರೆಡಿನೇ ಆಗಿರ್ತಾ ಇರಲಿಲ್ಲ ಅಲ್ವಾ. ಸೊ ಅವಾಗ ಅದು ಮ್ಯಾನಿಫೆಸ್ಟ್ ಆಗಿದ್ರು ಕೂಡ ಅದನ್ನ ನಾನು ಯುಟಿಲೈಸ್ ಮಾಡ್ಕೊಳಕ್ ಆಗ್ತಾ ಇರಲಿಲ್ಲ, ಅದನ್ನ ನಾನು ಕರೆಕ್ಟಾಗಿ ಯೂಸ್ ಮಾಡ್ಕೋತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅನ್ಕೊಳ್ತೀನಿ ಯೂನಿವರ್ಸ್ ನನ್ನನ್ನು ಪ್ರಿಪೇರ್ ಮಾಡಿ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ತಂದ್ಕೊಡ್ತು ಅಂತ ಹೇಳಿ. ಸೊ ಅದರಿಂದ ನೀವು ಅಷ್ಟೇನೆ ಏನಾದ್ರೂ ನಿಮ್ ಲೈಫಲ್ಲಿ ನೀವು ಅನ್ಕೊಂಡಿರ್ತೀರ, ಅಥವಾ ಇವಾಗ ಯಾವ್ದಾದ್ರು ಒಂದು ಜಾಬ್ ಇರ್ಬೋದು, ಸೊ ನಿಮಗೆ ಆ ಜಾಬ್ ಸಿಕ್ಕಿಲ್ಲ ಅಂತ ಅನ್ಕೊಂಡು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಅದರಿಂದ ಇನ್ನೂ ಬೆಟರ್ ಆಗಿರೋಂತ ಒಂದು ಜಾಬ್ ನಿಮಗೆ ಸಿಕ್ಲಿ ಅನ್ನೋದಕ್ಕೋಸ್ಕರ ಯೂನಿವರ್ಸ್ ಅದನ್ನ ಕೊಟ್ಟಿಲ್ಲ ಅಂತ ಅನ್ಕೊಳ್ಳಿ. ಇವಾಗ ಕೆರಿಯರು ಅಷ್ಟೇನೆ, ನೀವು ಯಾವ್ದೋ ಒಂದು ಕೆರಿಯರಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ. ಸೊ ನಿಮಗೆ ಆ ಕೆರಿಯರ್ ಆಗಿಲ್ಲ ಅಂತಂದಾಗ ನನ್ಗೆ ಕೆರಿಯರ್ ಆಗ್ಲಿಲ್ವೇ ಅಂತ ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ ನೀವು ಯಾವಾಗ್ಲೂ ಮನ್ಸಲ್ಲಿ ಅನ್ಕೊಳ್ತಾ ಇರಿ, ಐ ಆಮ್ ಓಪನ್ ಅಂಡ್ ರೆಡಿ ಟು ರಿಸೀವ್ ದ ಆಪರ್ಚುನಿಟೀಸ್ ಅಂತ ಅನ್ಕೊಂಡು. ಸೊ ಅವಾಗ ನೀವೇ ನೋಡ್ತೀರಾ ಎಷ್ಟೊಂದು ಬಾಗ್ಲುಗಳು ಓಪನ್ ಆಗುತ್ತೆ. ಬೆಟರ್ ಆಪರ್ಚುನಿಟೀಸ್ ನ ನಿಮ್ಮ ಲೈಫಲ್ಲಿ ನೀವು ತಗೊಂಡ್ ಬರ್ತೀರಾ, ನಿಮ್ಮ ಲೈಫಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಸೊ ಅದರಿಂದಾನೇ ಯಾವಾಗಾದ್ರೂ ಮ್ಯಾನಿಫೆಸ್ಟ್ ಮಾಡುವಾಗ ಟೈಮ್ ಲಿಮಿಟ್ಸ್ ಹಾಕ್ಬೇಡಿ. ಇಂಥ ಡೇಟಿಗೆ ಆಗ್ಬೇಕು, ಇಂಥ ಟೈಮಿಗೆ ಆಗ್ಬೇಕು, ಹೀಗೆ ಆಗ್ಬೇಕು ಅಂತ ಅನ್ಕೊಂಡು ಖಂಡಿತವಾಗ್ಲೂ ಹಾಕಕ್ ಹೋಗ್ಬೇಡಿ. ಯಾವಾಗ್ಲೂ ಅಷ್ಟೇನೆ, ಇವಾಗ ನೀವು ಒಂದು ರೆಸ್ಟೋರೆಂಟಿಗೆ ಹೋಗ್ತೀರಾ,
ಏನ್ ಮಾಡ್ತೀರಾ, ಅವಾಗ ಹೋಗ್ಬಿಟ್ಟು ಇವಾಗ ಮಸಾಲೆ ದೋಸೆ ಬೇಕು ಅಂತ ಹೇಳಿದಾಗ ನಾವೇನ್ ಹೇಳ್ತೀವಿ, ಒಂದ್ ಮಸಾಲೆ ದೋಸೆ ಕೊಡಿ ಅಂತ ಹೇಳ್ತೀವಿ. ಸೊ ಆರಾಮಾಗಿ ಕೂತ್ಕೊಳ್ತೀವಿ, 10 ನಿಮಿಷ ಆಗ್ಬೋದು, 15 ನಿಮಿಷ ಆಗ್ಬೋದು. ಅವಾಗ 10 ನಿಮಿಷ 15 ನಿಮಿಷ ಅರ್ಧ ಗಂಟೆ ನಾವು ಆರಾಮಾಗಿ ಕಾಯ್ತೀವಿ ತಾನೆ. ಅವಾಗ ನಾವ್ ಏನು ಅನ್ಕೊಳ್ತೀವ, ಅಯ್ಯೋ ಅಡ್ಗೆಯವ್ರು ಕರೆಕ್ಟಾಗಿ ಮಾಡ್ತಾರಾ ಇಲ್ವಾ, ಬೆಣ್ಣೆ ಹಾಕ್ತಾರಾ ಇಲ್ವಾ, ತುಪ್ಪ ಹಾಕ್ತಾರಾ ಇಲ್ವಾ, ಏನು ಥಿಂಕ್ ಮಾಡಲ್ಲ ಅಲ್ವಾ, ಆರಾಮಾಗಿ ಕೂತ್ಕೊಳ್ತೀವಿ, ನಮಗ್ ಗೊತ್ತು. ಸೊ ಎಸ್, ನಾವ್ ಇವಾಗ ಆರ್ಡರ್ ಮಾಡಿದೀವಿ, ಮಸಾಲೆ ದೋಸೆ ಬರತ್ತೆ ಅಂತ ಅನ್ಕೊಂಡು ಆರಾಮಾಗಿ ಚಿಲ್ ಮಾಡ್ಕೊಂಡು ಕುತ್ಕೊಂತೀವಿ, ಮತ್ತೆ ಆಡ್ಕೊಂಡಲ್ವಾ. ಸೊ ಅದೇ ತರಾನೇ ಟ್ರಸ್ಟ್ ಮಾಡಿ ಯೂನಿವರ್ಸ್ ಅಲ್ಲಿ, ಓಕೆನಾ. ಚಿಲ್ ಮಾಡ್ಕೊಂಡು ಕುತ್ಕೊಳ್ಳಿ. ಇವಾಗ ಕೇಳ್ಬಿಡಿ, ನನ್ಗೆ ಇಂಥದ್ದು ಮ್ಯಾನಿಫೆಸ್ಟ್ ಆಗ್ಬೇಕು ಅಂತ ಅನ್ಕೊಂಡು, ಅದು ಆಲ್ರೆಡಿ ಆಗಿದೆ ಅಂತ. ತುಂಬಾ ಇಂಪಾರ್ಟೆಂಟು ಮ್ಯಾನಿಫೆಸ್ಟ್ ಮಾಡುವಾಗ ನಾವು ಪಾಸ್ಟ್ ಟೆನ್ಸ್ ಅಲ್ಲಿ ಇರಬಾರ್ದು, ಫ್ಯೂಚರ್ ಟೆನ್ಸ್ ಅಲ್ಲಿ ಇರಬಾರ್ದು. ಇದು ಆಲ್ರೆಡಿ ಮ್ಯಾನಿಫೆಸ್ಟ್ ಆಗಿದೆ, ಇವಾಗ ನನ್ನ ಹತ್ರ ಇದೆ ಆಲ್ರೆಡಿ ಅನ್ನೋದು ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಒಂದು ಅಫರ್ಮೇಶನ್ಸ್ ಬರೀಲಿ, ಏನೇ ಒಂದು ನೀವು ಕ್ರಿಯೇಟ್ ಮಾಡಿದ್ರು ಕೂಡ ಅದನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳಿ. ಆರಾಮಾಗಿ ಕುತ್ಕೊಂಡು ಚಿಲ್ ಮಾಡಿ, ನಾನು ಇದನ್ನ ಯೂನಿವರ್ಸ್ ಹತ್ರ ಕೇಳಿದೀನಿ, ನನಗಿದು ಬೇಕು ಅಂತ ಅಂದ್ಬಿಟ್ಟು. ಸೊ ಅದು ಆಲ್ರೆಡಿ ಬಂದಿದೆ, ನನ್ನ ಕರೆಕ್ಟ್ ಟೈಮಿಗೆ ನನ್ನ ಹತ್ರ ಅದು ಆಲ್ರೆಡಿ ಇರತ್ತೆ ಅಂತ ಅನ್ಕೊಂಡು ಫುಲ್ ಚಿಲ್ ಮಾಡಿ, ಆಸ್ಕ್ ಮಾಡಿ, ಬಿಲೀವ್ ಮಾಡಿ. ಹೇಗ್ ಬರುತ್ತೆ, ಯಾವಾಗ ಬರುತ್ತೆ ಅದನ್ನ ಆ ಯೂನಿವರ್ಸಿಗೆ ಬಿಟ್ಬಿಡಿ. ಯೂನಿವರ್ಸಿಗೆ ದೊಡ್ಡ ಪಿಕ್ಚರ್ ಕಾಣತ್ತೆ. ಸೊ ನಾವು ಇಲ್ಲಿ ನಿಂತ್ಕೊಂಡಾಗ ನಮಗೆ ನೆಕ್ಸ್ಟ್ ಸ್ಟೆಪ್ ಏನು ಅಷ್ಟೇ ಕಾಣತ್ತೆ ಹೊರ್ತು ಯೂನಿವರ್ಸಿಗೆ 100 ಸ್ಟೆಪ್ಸ್ ಆದ್ಮೇಲೆ ಏನಿದೆ, ನಮಗೇನ್ ಬೆಟರ್ ಆಗಿದೆ ಅನ್ನೋದು ಯೂನಿವರ್ಸಿಗೆ ಚೆನ್ನಾಗಿ ಗೊತ್ತಿದೆ. ಸೊ ಅದರಿಂದ ಯಾವ ರೀತಿ ಬರುತ್ತೆ, ಹೇಗ್ ಬರುತ್ತೆ, ಯಾರ ಮೂಲಕ ಬರುತ್ತೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ದೇನೆ, ಇವಾಗ ಜಾಬ್ ಬೇಕಾಗಿದೆ ಅಂತ ನೀವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಯಾವ ತರ ಜಾಬ್ ಬೇಕು ಅದನ್ನ ಮಾತ್ರ ಕೇಳಿ. ಅದು ಸ್ಪೆಸಿಫಿಕ್ ಆಗಿ ನಿಮಗೆ ಗೊತ್ತಿರ್ಬೇಕು, ಆಯ್ತಾ. ಕ್ರಿಸ್ಟಲ್ ಕ್ಲಿಯರ್ ಆಗಿರ್ಬೇಕು ನಿಮಗೇನ್ ಬೇಕಾಗಿದೆ ಅಂತ ಅನ್ಕೊಂಡು. ಇವಾಗ ತೀರಾ ನಿಮಗೇನು ಗೊತ್ತಿಲ್ಲ ಅಂತಂದ್ರೆ ನೀವು ಮನ್ಸಲ್ಲಿ ಹೇಳ್ಕೊಳ್ಳಿ, ನನಗೆ ಬೆಸ್ಟೆಸ್ಟ್ ಆಗಿರೋ ಅಂತ ಜಾಬ್ ಕೊಡಿ, ನಾನು ಆರಾಮವಾಗಿ ಕೆಲ್ಸಕ್ಕೆ ಹೋಗಿ ಬರ್ಬೇಕು, ಎಂಜಾಯ್ ಮಾಡ್ಬೇಕು ನನ್ನ ಲೈಫನ್ನ, ನನಗ್ ಬೇಕಾಗಿರೋ ಅಷ್ಟು ಅಬಂಡೆಂಟ್ ಆಗಿರೋ ಅಷ್ಟು ದುಡ್ಡು ಬರ್ಬೇಕು ಆ ಕೆಲ್ಸದಿಂದ. ಇಷ್ಟೇ ಕೇಳ್ಕೊಳ್ಳಿ. ಸ್ಪೆಸಿಫಿಕ್ ಗೊತ್ತಿಲ್ಲ ಅಂತಂದಾಗ ಇಷ್ಟು ಮಾಡಿದ್ರೆ ಸಾಕು. ಆವಾಗ ಆ ಯೂನಿವರ್ಸ್ ನಿಮಗೆ ಬೇಕಾಗಿರೋ ಅಂತ, ನಿಮ್ಮ ಲೈಫಿಗೆ, ನಿಮ್ಮ ನೀಡ್ಸಿಗೆ ಬೇಕಾಗಿರೋ ಅಂತ ಜಾಬ್ ಅನ್ನ ತಂದು ಆರಾಮವಾಗಿ ಕೊಡುತ್ತೆ. ಟ್ರಸ್ಟ್ ಮಾಡಿ, ನಾನ್ ಬಿಲೀವ್ ಮಾಡ್ತೀನಿ ಅಂತ ಅನ್ಕೊಂಡು ಏನ್ ಬೇಕಾದ್ರೂ ನಿಮ್ ಜೀವನದಲ್ಲಿ ಮ್ಯಾನಿಫೆಸ್ಟ್ ಮಾಡುವಾಗ ಟ್ರಸ್ಟ್ ಮಾಡಿ, ಬಂದಿದೆ ಅಂತ ಅನ್ಕೊಂಡು ಖುಷಿಯಾಗಿರಿ. ಆಲ್ರೆಡಿ ಆ ಜೀವನನ ಲಿವ್ ಮಾಡಕ್ ಶುರು ಮಾಡಿ. ಸೊ ಇದಕ್ಕೆ ಹೇಳೋದು ಲಿವ್ ಇನ್ ದ ಎಂಡ್ ಅಂತ ಅನ್ಕೊಂಡು, ಇಲ್ಲ ಅಸಂಪ್ಷನ್ ಮೆಥಡ್ ಅಂತ ಕೂಡ ಹೇಳ್ತಾರೆ. ಸೊ ಈ ಟೆಕ್ನಿಕ್ ಅಲ್ಲಿ ನೀವು ಆಲ್ರೆಡಿ ನೀವು ಜೀವನ ನಡೆಸ್ತಾ ಇದ್ದೀರಾ ಅಂತ ಅನ್ಕೊಂಡು, ನೀವು ಬಿಲೀವ್ ಮಾಡ್ಕೊಂಡು, ವಿಜುವಲೈಸ್ ಮಾಡ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಜಾಬ್ ಕೊಟ್ಟಿರೋದಕ್ಕೆ ಅಂತ ಹೇಳಕ್ ಶುರು ಮಾಡಿ. ಆಮೇಲೆ ನೋಡಿ ಹೇಗೆ ನೀವು ಅಟ್ರಾಕ್ಟ್ ಮಾಡ್ಬಿಡ್ತೀರಾ ಅಂತ ಹೇಳಿ. ಸೊ ನನ್ನಲ್ಲಿ ನಾನು ಫಿಸಿಕಲ್ ಚೇಂಜಸ್ ತರಬೇಕು ಅಂತ ಇದೆ. ಅಟ್ ಒನ್ ಪಾಯಿಂಟ್ ಅಲ್ಲಿ ನಾನು ತುಂಬಾ ದಪ್ಪ ಆಗೋಗ್ಬಿಟ್ಟಿದ್ದೆ. ಸೊ ಆವಾಗ ನಾನೇನ್ ಮಾಡ್ತಾ ಇದ್ದೆ, ಆವಾಗ ನನ್ನ ಹತ್ರ ದ ಮ್ಯಾಜಿಕ್ ಬುಕ್ ಬಂದಿತ್ತು. ಸೊ ಅದರಲ್ಲಿ ಒಂದು ಆಕ್ಟಿವಿಟಿ ಇದೆ, ನಾವು ಫುಡ್ ಮತ್ತೆ ನೀರ್ ಕುಡಿಯುವಾಗ ಎಲ್ಲಾನು ಅದಕ್ಕೆ ಬ್ಲೆಸ್ ಮಾಡಿ ಕುಡಿಬೇಕು, ಬ್ಲೆಸ್ ಮಾಡಿ ತಿನ್ಬೇಕು ಅಂತ. ಅಡಿಗೆ ಶುರು ಮಾಡಕ್ ಮುಂಚೆ ನಾನು ಯಾವಾಗ್ಲೂ ಪ್ರೇ ಮಾಡ್ತಾ ಇದ್ದೆ, ನಾನಿವತ್ತು ಮಾಡೋ ಅಡಿಗೆ ತಿಂಡಿ ಎಲ್ಲಾನು ತುಂಬಾ ರುಚಿಯಾಗಿ ಆಗ್ಬೇಕು, ಮತ್ತೆ ಇದನ್ನ ಯಾರು ಸೇವನೆ ಮಾಡ್ತಾರೋ ಎಲ್ಲರಿಗೂ ಒಳ್ಳೆ ಆರೋಗ್ಯ, ಅವರ ದೇಹಕ್ಕೆ ಬೇಕಾಗಿರೋ ಅಂತ ನ್ಯೂಟ್ರಿಷನ್ನು ಇದರಿಂದ ಸಿಕ್ಲಿ ಅಂದ್ಕೊಂಡು ಆ ತರ ನಾನು ಅಡಿಗೆ ಮಾಡ್ತಾ ಇದ್ದೆ. ಮಾಡುವಾಗ್ಲೂ ಅಷ್ಟೇನೆ, ನಿಮಗೇನಾದ್ರೂ ಒಂದು ಪಾಸಿಟಿವ್ ಥಾಟ್ಸ್ ಇದ್ರೆ ಅದನ್ನ ಹೇಳ್ಕೊಳ್ಳಿ. ಇಲ್ಲ ನೀವೇನಾದ್ರೂ ಒಂದು ಚಾಂಟಿಂಗ್ ಮಾಡ್ತೀರಾ, ಓಂ ಚಾಂಟಿಂಗ್ ಮಾಡ್ತೀರಾ ಆದ್ರೆ ಓಂ ಚಾಂಟ್ ಮಾಡ್ಕೊಂಡು ಮಾಡಿ, ಇಲ್ಲ ಓಂ ನಮ ಶಿವಾಯ ಯಾವ್ದಾದ್ರು ಒಂದು ಚಾಂಟಿಂಗ್ ಮಾಡಕ್ಕಿದ್ರೆ ಅದನ್ನ ಮಾಡ್ಕೊಂಡು ಅಡಿಗೆ ಮಾಡಿ. ಆಮೇಲೆ ನೋಡಿ ಎಷ್ಟು ರುಚಿಯಾಗಿರುತ್ತೆ ಆ ಅಡಿಗೆ. ಆಮೇಲೆ ನಾನು ತಟ್ಟೆನಲ್ಲಿ ಊಟ ಎಲ್ಲ ಬಡಿಸ್ಕೊಂಡಾಗ ಅದಕ್ಕೆ ಥ್ಯಾಂಕ್ ಯು ಫಾರ್ ದ ಫುಡ್ ಅಂತ ಹೇಳ್ಬಿಟ್ಟು ಅವಾಗ ನಾನು ಹೇಳ್ತಾ ಇದ್ದೆ, ಇವತ್ತಿನ ದಿನ ನಾನು ಏನು ಆಹಾರ ಸೇವನೆ ಮಾಡ್ತಾ ಇದ್ದೀನಿ ಇದು ನನಗೆ ನನ್ನ ದೇಹಕ್ಕೆ ಬೇಕಾಗಿರೋ ಅಂತ ಎಲ್ಲಾ ನ್ಯೂಟ್ರಿಷನ್ಸ್ ಕೊಟ್ಟು ನನ್ನನ್ನ ಪರ್ಫೆಕ್ಟ್ ವೇಟ್ ಅಲ್ಲಿ ಇಟ್ಟಿದೆ ಅಂತ ಹೇಳ್ಕೊಂಡು ಅದನ್ನ ಊಟ ಮಾಡ್ತಾ ಇದ್ದೇನೆ. ಸೊ ಅದೇ ತರಾನೇ ನೀರ್ ಕುಡಿಯುವಾಗ್ಲೂ ಅಷ್ಟೇನೆ. ಸೊ ನೀರ್ ಕುಡಿಯುವಾಗ್ಲ ಎವ್ರಿ ಟೈಮು ನಾನು ಅದಕ್ಕೆ ಪಾಸಿಟಿವ್ ಅಫರ್ಮೇಶನ್ಸ್ ಹೇಳ್ತಾ ಇದ್ದೆ. ನಾನು ಕಾನ್ಫಿಡೆಂಟ್ ಆಗಿದ್ದೀನಿ, ನಾನು ಹ್ಯಾಪಿ ಆಗಿದ್ದೀನಿ, ಇಷ್ಟಪಡ್ತಾರೆ, ನಾನು ಎಲ್ಲರನ್ನೂ ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲರೂ ನನ್ನನ್ನು ರೆಸ್ಪೆಕ್ಟ್ ಮಾಡ್ತಾರೆ, ನಾನು ಹ್ಯಾಪಿ ಆ್ಯಂಡ್ ಹೆಲ್ದಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಪರ್ಫೆಕ್ಟ್ ವೆಯ್ಟ್ ಇದ್ದೀನಿ, ನನ್ನ ಬಾಡಿ ಮೈಂಡ್ ಅಂಡ್ ಸೋಲು ಹೆಲ್ದಿ ಆಗಿದೆ ಅಂತ ಆ ಥರ ಎಲ್ಲ ಹೇಳ್ಬಿಟ್ಟು ನೀರನ್ನ ಕುಡಿಯೋದು, ಅದನ್ನ ತುಂಬಾ ಅಭ್ಯಾಸ ಮಾಡ್ಕೊಂಡೆ ನಾನು. ಫಸ್ಟ್ ಆಫ್ ಆಲ್ ನನ್ನ ಮೆಂಟಾಲಿಟಿ ಚೇಂಜ್ ಆಯ್ತು. ನನ್ನ ಮನಸ್ಸಲ್ಲಿ ಯಾವಾಗ್ಲೂ ನಾನು
ಹೆಲ್ದಿ ಆಗಿರೋಂಥ ಊಟ ಮಾಡಬೇಕು, ಆ ಥರದ್ದೆಲ್ಲ ಕಾನ್ಸೆಪ್ಟ್ ಬರಕ್ ಶುರುವಾಯಿತು. ಸೊ ಆಮೇಲೆ ಕಮ್ಮಿ ಎಣ್ಣೆ ಯೂಸ್ ಮಾಡ್ತಾ ಇದ್ದೆ. ಮತ್ತೆ ಹೊರಗಡೆ ಇಲ್ಲದೆ ಹೋದ್ರೂ ಸಾಮಾನ್ಯಕ್ಕೆ ನಾನು ಜಾಸ್ತಿ ಏನು ತಿನ್ನಕ್ಕೆ ಹೋಗೋದಿಲ್ಲ. ಅಫ್ಕೋರ್ಸ್ ಇಲ್ಲಿ ಮತ್ತೆ ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ಇಲ್ಲಿ ವೆಜಿಟೇರಿಯನ್ ಆಪ್ಷನ್ ತುಂಬಾ ಕಡಿಮೆ ಇದೆ. ಸೊ ಯಾವಾಗಾದ್ರೂ ಹೊರಗೆ ಹೋದಾಗ ಏನಾದ್ರೂ ತಿಂತೀವಿ ಅಷ್ಟೇನೆ, ಇಲ್ಲ ಅಂತಂದ್ರೆ ಎವ್ರಿ ಡೇ ಹೋಗಿ ಹೊರಗಡೆ ತಿನ್ನೋದು ಆ ಥರದ್ದೆಲ್ಲ ಏನೂ ಇಲ್ಲ. ಸೊ ಎಲ್ಲ ಮನೆಯಲ್ಲೇ ಅಡಿಗೆ ಮಾಡ್ಕೊಂಡು ತಿಂತಾ ಇದ್ದಿದ್ದು. ಸೊ ಅದು ಕೂಡ ಹೆಲ್ತ್ ಬೆನಿಫಿಟ್ಸ್ ಆಗಕ್ಕೆ ಶುರುವಾಯಿತು. ಸೊ ಅದು ಚೇಂಜಸ್ ನಾನು ನೋಡಕ್ ಶುರು ಮಾಡಿದೆ. ಸೊ ಹೀಗೆ ವಾಟರ್ ಟೆಕ್ನಿಕ್ಕು ಅದನ್ನು ಕೂಡ ನಾನು ಜಾಸ್ತಿ ಯೂಸ್ ಮಾಡಕ್ ಶುರು ಮಾಡಿದೆ. ನನ್ನೊಳಗೆ ನಾನು ಏನೇನ್ ಚೇಂಜಸ್ ತರಬೇಕು ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ. ಸೊ ಹಾಗೆ ಕಾನ್ಫಿಡೆನ್ಸ್ ಬೆಳೆಸ್ಕೊಳ್ಬೇಕು ಅಂದಾಗ ಮತ್ತೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆಯ್ತು. ಸೊ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಆದಾಗ ನನಗೆ ಎಡಿಟಿಂಗ್ ಸ್ಕಿಲ್ಸ್ ಎಲ್ಲ ಏನೂ ಇರಲಿಲ್ಲ. ಮತ್ತೆ ಕ್ಯಾಮೆರಾ ಮುಂದೆ ಹೇಗೆ ಮಾತಾಡಬೇಕು ಅದೆಲ್ಲ ಏನೂ ಗೊತ್ತಾಗ್ತಾ ಇರಲಿಲ್ಲ. ಸೊ ಆವಾಗ ಏನು ಮಾಡಿದೆ, ಮಿರರ್ ಟೆಕ್ನಿಕ್ ಯೂಸ್ ಮಾಡಕ್ ಶುರು ಮಾಡಿದೆ. ಸೊ ಮಿರರ್ ಟೆಕ್ನಿಕ್ ಯೂಸ್ ಮಾಡಕ್ ಶುರು ಮಾಡಿದಾಗ ಆಟೋಮೆಟಿಕಲಿ ನನ್ನ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗಕ್ಕೆ ಶುರುವಾಯಿತು. ಕ್ಯಾಮ್ರಾ ಮುಂದೆ ನಾನು ಹೇಗೆ ಮಾತಾಡೋದು ಅಂತ ಗೊತ್ತಾಗಕ್ಕೆ ಶುರುವಾಯಿತು. ಸೊ ಆಮೇಲೆ ಎಡಿಟಿಂಗ್ ಸ್ಕಿಲ್ಸು ಅಷ್ಟೇನೆ, ನನಗೇನು ಇರಲಿಲ್ಲ ಅಲ್ವಾ ಎಡಿಟಿಂಗ್ ಸ್ಕಿಲ್ಸು. ಅವಾಗ ನಾನು ಅನ್ಕೊಳ್ತಾ ಇದ್ದೆ, ನನ್ನ ವಿಡಿಯೋಸು ಜನಗಳಿಗೆ ತುಂಬ ಚೆನ್ನಾಗಿ ರೀಚ್ ಆಗಬೇಕು, ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ನಾನು ಈಸಿಯಾಗಿರುವಂಥ ಒಂದು ಲ್ಯಾಂಗ್ವೇಜಲ್ಲಿ ನಾನು ಅವರಿಗೆ ತಲುಪಿಸ್ಬೇಕು, ಆ ಪಾಸಿಟಿವ್ ವೈಬ್ಸ್ ಕೊಡಬೇಕು ಅಂತ ಹೇಳ್ಕೊಂಡು ನನ್ನ ಮನಸ್ಸಲ್ಲೆಲ್ಲ ನಾನು ಹೇಳ್ಕೊಳ್ದು ಡಿಕ್ಲರೇಷನ್ ಡೈರಿ ಒಂದು ಇಟ್ಕೊಂಡೆ. ಸೊ ಅದರಲ್ಲಿ ನಾನು ಬರಿತಾ ಇದ್ದೆ, ನಾನು ಯಾವುದೇ ಒಂದು ವಿಡಿಯೋಸ್ ಮಾಡಿದ್ರು ಕೂಡ ಯಾರಿಗೆ ಅದು ತಲುಪಬೇಕು ಅಂತ ಇರುತ್ತೆ ಅವರಿಗೆ ಅದು ಖಂಡಿತವಾಗ್ಲೂ ಇದು ರೀಚ್ ಆಗೇ ಆಗತ್ತೆ ಅಂತ ಹೇಳ್ಕೊಂಡು. ಸೊ ಆ ಥರ ನಾನು ಚೇಂಜಸ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ ನನ್ನಲ್ಲಿ ನಾನು. ಸೊ ಡಿಕ್ಲರೇಷನ್ ಡೈರಿ ಅಷ್ಟೇನೆ ತುಂಬಾ ಪರ್ಫೆಕ್ಟ್ ಆಗಿ ವರ್ಕ್ ಆಗತ್ತೆ. ಯಾವುದೇ ಒಂದು ಹಾಲಿಡೇಗೆ ಹೋಗ್ಬೇಕಾದ್ರಿ, ಯಾವುದೇ ಒಂದು ಟ್ರಾವೆಲ್ ಮಾಡಕ್ಕಿದ್ರೆ ಅಥವಾ ಯಾವುದೇ ಒಂದು ಈವೆಂಟ್ ಇದ್ರೆ ನಮ್ಮ ಮನೆಯಲ್ಲಿ, ಸೊ ಅದಕ್ಕೆಲ್ಲ ನಾನು ಯಾವಾಗ್ಲೂ ಫಸ್ಟ್ ಡಿಕ್ಲರೇಷನ್ ಡೈರಿಯಲ್ಲಿ ಬರಿತೀನಿ ನಾನು. ಸೊ ಫಸ್ಟ್ ಸ್ಟಾರ್ಟ್ ಮಾಡುವಾಗ ನಾನು ಯಾವಾಗ್ಲೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಸ್ಟಾರ್ಟ್ ಮಾಡಿ ಐ ಡಿಕ್ಲೇರ್ ಟು ದ ಯೂನಿವರ್ಸ್ ನೌ ದ್ಯಾಟ್ ಅಂತ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ನನ್ನ ಮಗನ ಮದ್ವೆನೂ ಅಷ್ಟೇನೆ, ಆ ಇವೆಂಟ್ ಅನ್ನು ನಾನು ಡಿಕ್ಲೇರ್ ಟು ದ ಯೂನಿವರ್ಸ್ ಅದರಲ್ಲಿ ನಾನು ಆ ಡೈರಿನಲ್ಲಿ ಬರ್ದಿಟ್ಟಿದ್ದೆ, ಇದೇ ತರಾನೇ ಆಗತ್ತೆ ಮದುವೆ, ಹಿಂಗಿಂಗೆ ಆಗ್ಬೇಕು ಅಂತ ಅನ್ಕೊಂಡು. ಆಮೇಲಿಂದ ಎಂಡಲ್ಲಿ ನಾನು ಬರ್ದಿದ್ದೆ, ಇದಕ್ಕಿಂತ ನಾನು ಅನ್ಕೊಂಡಿದ್ದಕ್ಕಿಂತನೂ ಬೆಟರ್ ಆಗಿ ಆಗಿದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಅಂತ. ನನ್ನ ಯೋಚನಾ ಶಕ್ತಿ ಪ್ರಕಾರದಲ್ಲಿ ನಾನು ಈ ತರ ಇರ್ಲಿ ಅಂತ ನಾನು ಬರ್ದಿದ್ದೆ ಅಲ್ವಾ. ಸೊ ಆ ಯೂನಿವರ್ಸ್ ಇದಕ್ಕಿಂತ ಬೆಟರ್ ಆಗಿ ಕೊಡ್ತೀನಿ ಅಂತ ಅನ್ಕೊಂಡಿದ್ರೆ ನಾನು ಯಾಕೆ ಅದನ್ನ ಸ್ಟಾಪ್ ಮಾಡ್ಬೇಕು. ಸೊ ಆವಾಗ ನಾನು ಯಾವಾಗ್ಲೂ ಡಿಕ್ಲರೇಷನ್ ಡೈರಿನಲ್ಲಿ ಎಂಡಲ್ಲಿ ನಾನು ಬರಿತೀನಿ, ಇದು ಅಥವಾ ಇದಕ್ಕಿಂತ ಬೆಟರ್ ಆಗಿರೋ ಅಂತ ಆಪರ್ಚುನಿಟಿ ನನ್ನ ಜೀವನದಲ್ಲಿ ಬರಲಿ ಅಂತ ಅನ್ಕೊಂಡು. ಸೊ ಆವಾಗ ನಾನು ಯೂನಿವರ್ಸಿಗೆ ಬಿಡ್ತೀನಿ. ಸೊ ಯೂನಿವರ್ಸ್ ಯಾವಾಗ್ಲೂ ಅದಕ್ಕೆ ಬೇಕಾಗೋ ತರ ಸರ್ಕಮ್ಸ್ಟೆನ್ಸಸ್, ಅದಕ್ಕೆ ಬೇಕಾಗಿರೋ ತರ ಜನಗಳನ್ನ, ಆ ಡ್ರೀಮ್ಸ್ ಅನ್ನ ಫುಲ್ಫಿಲ್ ಮಾಡೋಕೆ ಏನೇನೆಲ್ಲ ಬೇಕೋ ರಿಸೋರ್ಸಸ್ ಅದನ್ನೆಲ್ಲ ಯೂನಿವರ್ಸ್ ತಂದು ಕೊಡುತ್ತೆ. ಸೊ ಗೊತ್ತಿಲ್ದಂಗೆನೆ ನನ್ನ ಜೀವನದಲ್ಲಿ ಇದೆಲ್ಲ ಆಟೋಮ್ಯಾಟಿಕ್ ಆಗಿ ಆಗ್ತಾ ಬರ್ತಾ ಇದೆ. ಈಗಲೂ ಅಷ್ಟೇನೆ ನಾನು ಅದನ್ನೇ ಬಿಲೀವ್ ಮಾಡ್ತೀನಿ. ಯೂನಿವರ್ಸು ಒಂದೇನಾದ್ರೂ ನಮ್ಮ ಲೈಫಲ್ಲಿ ಕೊಡಬೇಕು ಅಂತ ಇತ್ತು ಅಂತಂದ್ರೆ ಅದನ್ನ ಯಾವಾಗ್ಲೂ ಬೆಟರ್ ಆಗಿ, ಸೊ ನಮಗೆ ಗೊತ್ತಿರೋ ನಾಲೆಡ್ಜ್ ಅಲ್ಲಿ ಇದಕ್ಕಿಂತ ಬೆಟರ್ ಆಗಿರೋ ಅಂಥದ್ದನ್ನ ನನ್ನ ಜೀವನದಲ್ಲಿ ತಂದು ಕೊಡು ಅಂತ ಹೇಳೋದನ್ನ ಮರಿಬೇಡಿ ಯಾರುವೆ. ಸೊ ರಾತ್ರಿ ಮಲ್ಕೊಳಕ್ ಮುಂಚೆ ನಾನು ಯಾವಾಗ್ಲೂ ಓಪನೋ ಪ್ರೇಯರ್ ಹೇಳಿ, ನನ್ನಿಂದ ಏನಾದ್ರೂ ತಪ್ಪಾಗಿದ್ರೆ, ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಗೊತ್ತಿಲ್ದಂಗೋ ಗೊತ್ತಿದ್ದಂಗೋ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿ ಆ ಯೂನಿವರ್ಸ್ ಹತ್ರ ಕೇಳ್ಕೊಳ್ತೀನಿ. ಆಮೇಲಿಂದ ನಂಗೆ ಒಂದು ಕ್ಲಾರಿಟಿ ಕೊಡಿ, ಆಪರ್ಚುನಿಟಿ ಕೊಡಿ, ನನಗೆ ಎಷ್ಟು ಜನಕ್ಕಾಗತ್ತೋ ಅಷ್ಟು ಜನಕ್ಕೆ ನನ್ನಿಂದ ಸರ್ವ್ ಮಾಡೋದಿಕ್ಕೆ, ಹೆಲ್ಪ್ ಮಾಡೋದಿಕ್ಕೆ ಅಂತ ಹೇಳಿ ನಾನು ಯಾವಾಗ್ಲೂ ಕೇಳಿ ಥ್ಯಾಂಕ್ ಯು ಹೇಳ್ಬಿಟ್ಟು ಆ ದೇವರಿಗೆ ಇಷ್ಟು ವಂಡರ್ಫುಲ್ ಲೈಫ್ ಕೊಟ್ಟಿರೋದಿಕ್ಕೆ ಅಂತ ಹೇಳಿ ನಾನು ಮಲ್ಕೊಳ್ಳೋದು. ಸೊ ಈ ತರ ಟೆಕ್ನಿಕ್ಸ್ಗಳನ್ನೆಲ್ಲ ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಯಾವಾಗಾದ್ರೂ ನಿಮ್ಮ ಜೀವನದಲ್ಲಿ ಏನಾದ್ರೂ ನೀವು ಅನ್ಕೊಂಡಂಗೆ ಆಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅದ್ರ ಹಿಂದೆ ಏನೋ ಒಂದು ಬೆಟರ್ ರೀಸನ್ ಇದ್ದೇ ಇರತ್ತೆ. ಅದಕ್ಕೋಸ್ಕರ ಆಗಿದೆ. ಆ ಮೂಮೆಂಟ್ ಅಲ್ಲಿ ಅನ್ಕೊಂತೀರಾ, ನಾನು ಅನ್ಕೊಂಡಿದ್ದೆಲ್ಲ ಯಾವುದು ಮ್ಯಾನಿಫೆಸ್ಟೇ ಆಗ್ಲಿಲ್ಲ, ಈ ಲಾ ಆಫ್ ಅಟ್ರಾಕ್ಷನ್, ಈ ಮ್ಯಾನಿಫೆಸ್ಟೇಷನ್ ಅದೆಲ್ಲ ಏನೂ ಇಲ್ಲ, ಬರೀ ಸುಳ್ಳಪ್ಪ ಅಂತ ಆ ಮೂಮೆಂಟಿಗೆ ನಿಮಗೆ ಅನಿಸ್ಬೋದು. ಬಟ್ ಕೆಲವು ವರ್ಷ ಆದ್ಮೇಲೆ ನೀವು ಹಿಂದೆ ತಿರುಗಿ ನೋಡಿದಾಗ ಎಸ್, ಅದೆಲ್ಲ ನನ್ನ ಜೀವನದಲ್ಲಿ ಆಗಿದ್ದು, ಆ ಎಕ್ಸ್ಪೀರಿಯನ್ಸ್ ಎಲ್ಲ ನನ್ನ ಜೀವನದಲ್ಲಿ ಆಗಿದ್ದು ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ನನಗೆ ಕೊಡೋದಕ್ಕೋಸ್ಕರ ಅಂತ ಅನ್ಕೊಂಡು ಟ್ರಸ್ಟ್ ಮಾಡಿ ಆ ಯೂನಿವರ್ಸ್ ಅಲ್ಲಿ, ಬಿಲೀವ್ ಮಾಡಿ ಆ ಗಾಡ್ ಅಲ್ಲಿ. ಸೊ ನೀವು ಫೇತ್ ಇಟ್ಕೊಳ್ಳಿ, ಎಸ್ ಇದು ನನ್ನ ಜೀವನದಲ್ಲಿ ಆಗೇ ಆಗತ್ತೆ, ಇದಕ್ಕಿಂತ ಬೆಟರ್ ಆಗತ್ತೆ ನನ್ನ ಜೀವನದಲ್ಲಿ ಅಂತ ಅನ್ಕೊಂಡು ಟ್ರಸ್ಟ್ ಮಾಡ್ಕೊಂಡು, ಬಿಲೀವ್ ಮಾಡ್ಕೊಂಡು ಸರೆಂಡರ್ ಆಗ್ಬಿಡಿ ಆ ಯೂನಿವರ್ಸಿಗೆ. ಆವಾಗ ನೋಡಿ ನಿಮ್ಮ ಜೀವನದಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಮ್ಯಾನಿಫೆಸ್ಟ್ ಆಗೋಗತ್ತೆ ಅಂತ. ಸೊ ಇಲ್ಲ ಅಂತಂದ್ರೆ
ನೀವು ಟ್ರಸ್ಟ್ ಮಾಡಿಲ್ಲ, ನೀವು ಬಿಲೀವ್ ಮಾಡಿಲ್ಲ, ಇಲ್ಲ ನಂಗೆ ಹಿಂಗೆ ಆಗ್ಬೇಕು ಅಂತ ಅನ್ಕೊಂಡ್ರೆ ಆಗತ್ತೆ ಅದು, ಬಟ್ ಒಳ್ಳೆ ರೀತಿನಲ್ಲಿ ಆಗಲ್ಲ. ಮತ್ತೆ ಅದರಿಂದ ನಿಮಗೆ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗತ್ತೆ. ಸೊ ನನ್ನ ಜೀವನದಲ್ಲಿ ಇನ್ನೊಂದು ಘಟನೆ ಏನಾಯ್ತು ಅಂತಂದ್ರೆ, ಅದಕ್ಕೆ ಹೇಳೋದು ಥಾಟ್ಸ್ ಮತ್ತೆ ವರ್ಡ್ಸ್ ಕಡೆ ಗಮನ ಕೊಡ್ಬೇಕು ಅಂತ ಅನ್ಕೊಂಡು. ಸೊ ಏನಾಯ್ತು, ನಾವು ಈ ಮನೆ ತಗೊಂಡ್ವಿ 2009 ಅಲ್ಲಿ. ಸೊ ಅವಾಗ ಮನೆ ತಗೊಂಡಾಗ ಬೇಸ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಆಗಿತ್ತು. ಇದು ಬಾತ್ರೂಮ್ ತುಂಬಾ ಚೆನ್ನಾಗಿತ್ತು, ಸ್ಟಡಿ ಏರಿಯಾ ಇತ್ತು, ಬೆಡ್ರೂಮ್ ಇತ್ತು. ಅದಷ್ಟೊಂದು ನಮ್ಗೆ ಇಷ್ಟ ಇರ್ಲಿಲ್ಲ. ಈ ಮನೆ ರಿನೋವೇಟ್ ಮಾಡ್ಬೇಕು ಅಂತ ಅಂದಾಗ ಯಾವಾಗ್ಲೂ ಬರ್ತಾ ಇದ್ದಿದ್ದು, ಆಶ್ರಯ ರೂಮು, ಆಶ್ರಯ ಸ್ಟಡಿನ ನಾವು ರಿನೋವೇಟ್ ಮಾಡ್ಬೇಕಪ್ಪ, ಈ ತರ ಮಾಡ್ಬೇಕು, ಪ್ಯಾಸೇಜ್ ಅಲ್ಲಿ ಹಿಂಗಿರ್ಬೇಕು ಅಂತ ಅನ್ಕೊಂಡು ಯಾವಾಗ್ಲೂ ನಾವು ಅದನ್ನ ಯೋಚನೆ ಮಾಡ್ತಾ ಇದ್ವಿ. ಎಷ್ಟೊಂದ್ಸಲ ಆಪರ್ಚುನಿಟಿನೂ ಬಂತು. ಆ ಯೂನಿವರ್ಸ್ ನಮ್ಗೆ ಆಪರ್ಚುನಿಟೀಸ್ ಕೊಡ್ತಾ ಬಂತು. ಫ್ರೆಂಡ್ಸ್ ಯಾರು ಹೇಳೋರು, ನಾವು ನಮ್ಮನೇನ ರಿನೋವೇಟ್ ಮಾಡಿದ್ವಿ, ಈ ತರ ಎಲ್ಲ ಯೂಸ್ ಮಾಡಿದ್ವಿ ಅಂತ ಹೇಳಿ. ಅವಾಗ ನಾವು ನಮ್ಮನೇನ ನಾವು ರಿನೋವೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ಇದ್ವಿ. ಸೊ ಅದೇ ತರಾನೇ ತುಂಬಾ ವರ್ಷ ಆಯ್ತು, ಆಯ್ತಾ, ಯೂನಿವರ್ಸ್ ಹೇಳ್ತೀರಾ ನೀವು ಮಾಡ್ಬೇಕು ಅಂತ ಅನ್ಕೊಂಡು ನಾನು ಆಪರ್ಚುನಿಟಿನೂ ಕೊಡ್ತಾ ಇದ್ದೀನಿ. ಇಂಥವ್ರು ಮಾಡ್ಕೊಡ್ತಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಸೊ ಎಲ್ಲ ತರ ಆಪರ್ಚುನಿಟಿ ಕೊಟ್ಟರು ಕೂಡ ನೀವು ಇದನ್ನ ಮಾಡ್ತಾ ಇಲ್ಲ ಅಲ್ವಾ. ಡ್ರೀಮ್ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತ ನಾವು ಹೇಳ್ತಾನೇ ಇದೀವಿ ಯಾವಾಗ್ಲೂ, ಅದನ್ನ ಯೂನಿವರ್ಸಿಗೆ ಹಾಕ್ತಾ ಇದೀವಿ. ಬೇಕು ನಮ್ಗೆ, ನಾವು ಚೇಂಜ್ ಮಾಡ್ಬೇಕು ಅಂತ. ಯೂನಿವರ್ಸ್ ನಮಗ್ ಬೇಕಾಗೋ ತರ ಎಲ್ಲ ಆಪರ್ಚುನಿಟಿನೂ ಕೊಡ್ತಾ ಇದೆ, ನಾವು ಆಕ್ಷನ್ ತಗೊಳ್ತಾ ಇಲ್ಲ. ತುಂಬಾ ಇಂಪಾರ್ಟೆಂಟ್ ಜೀವನದಲ್ಲಿ ಆಕ್ಷನ್ ತಗೊಳ್ಳೋದು. ಎಸ್ಪೆಷಲಿ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ ನೀವು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ ಕಡೆಯಿಂದ ಆಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದು ಒಂದಾಯ್ತು. ನಾವು ಆಕ್ಷನ್ ತಗೊಳ್ಳಿಲ್ಲ. ಆವಾಗ ಏನಾಯ್ತು, ಬೇಸ್ಮೆಂಟ್ ಅಲ್ಲಿ ನಮ್ ಬಾತ್ರೂಮ್ ಇದೆ, ಅಲ್ಲಿ ಬಾತ್ ಟಬ್ ಇತ್ತು. ಈಗ ನಾವು ರಿನೋವೇಟ್ ಮಾಡಿದೀವಿ. ಸೊ ಬಾತ್ ಟಬ್ ಇತ್ತು. ಬಾತ್ ಟಬ್ ಇಂದ ಹೊರಗಡೆ ನೀರ್ ಬರಕ್ಕೆ ಶುರುವಾಯ್ತು. ಸೊ ನಮಗ್ ಗೊತ್ತಾಗ್ಲಿಲ್ಲ ಯಾಕೆ ನೀರ್ ಬರ್ತಾ ಇದೆ ಅಂತ. ಅಲ್ಲಿ ಯಾವಾಗ್ಲೂ ಕ್ಲೀನ್ ಮಾಡ್ಬೇಕು, ಅದು ಯಾವಾಗ್ಲೂ ವೀಕ್ಲಿ ಒನ್ಸ್ ನಮ್ಮ ಯಜಮಾನ್ರು ಕ್ಲೀನ್ ಮಾಡ್ತಾರೆ. ಸೊ ಏನಪ್ಪಾ ಇದು ಹೀಗಾಗ್ತಾ ಇದೆ ಅಂತ ಅನ್ಕೊಂಡು. ಸೊ ಅವಾಗ ನಾವೇನ್ ಮಾಡಿದ್ವಿ, ಒಬ್ರು ಕ್ಯಾಮೆರಾ ಎಲ್ಲ ಹಾಕಿ ನೋಡೋ ಅಂತವ್ರು ಬರ್ತಾರೆ. ಸೊ ಅವರಿಗೆ ನಾವು ಕಾಲ್ ಮಾಡಿದ್ವಿ. ಕ್ಯಾಮೆರಾ ಎಲ್ಲ ಹಾಕಿ ನೋಡಿದ್ರು. ಆಮೇಲಿಂದ ಪೈಪ್ ಇದೆ ಅಲ್ವಾ, ಅದು ತುಂಬಾ ಹಳೇದಾಗ್ಬಿಟ್ಟಿದೆ, ಮತ್ತೆ ಆ ಪೈಪಲ್ಲೆಲ್ಲ ಸಣ್ಣ ಸಣ್ಣ ಸ್ಟೋನ್ಸ್ ಎಲ್ಲ ಬಂದ್ಬಿಟ್ಟಿದೆ. ಸೊ ಇದನ್ನ ನೀವು ಚೇಂಜ್ ಮಾಡ್ಬೇಕಾಗತ್ತೆ ಅಂತ ಹೇಳಿ. ಅವಾಗ ಅವ್ರು ಹೇಳಿದ್ರು, ಈ ಬಾತ್ರೂಮ್ ಅನ್ನ ಯೂಸ್ ಮಾಡ್ಬೇಡಿ ಅಂತ. ಲಕ್ಕಿಲಿ ನಮ್ಮ ಹತ್ರ 2 ಬಾತ್ರೂಮ್ ಇದೆ. ಸೊ ಮೇಲ್ಗಡೆ ಬಾತ್ರೂಮ್ ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ಏನ್ ಮಾಡಕ್ಕಾಗತ್ತೆ, ಇವಾಗ ನಾವು ಅದು ಆಟೋಮೆಟಿಕಲಿ ನಾವು ಅದನ್ನ ಸರಿ ಮಾಡ್ಲೇಬೇಕು ಅಂತ ಬೇಕಾಯ್ತಲ್ವಾ. ಸೊ ಅದನ್ನ ಚೇಂಜ್ ಮಾಡುವಾಗ ನಾವ್ ಅನ್ಕೊಂಡ್ವಿ, ಸರಿ ಅದ್ ಹೇಗೂ ಚೇಂಜ್ ಮಾಡ್ತಾ ಇದೀವಿ, ಪ್ಯಾಸೇಜ್ ಚೇಂಜ್ ಮಾಡೋಣ, ಸ್ಟಡಿ ಚೇಂಜ್ ಮಾಡೋಣ, ನಮ್ಮ ಆಶ್ರಯ ಬೆಡ್ರೂಮ್ ಚೇಂಜ್ ಮಾಡೋಣ ಅಂತ ಹೇಳ್ಕೊಂಡು ಒಂದು ಅಂತ ಹೇಳಿ ನಾವ್ ಏನ್ ಅನ್ಕೊಳ್ತಾ ಇದ್ವಿ ಅಷ್ಟು ವರ್ಷಗಳಿಂದ ಚೇಂಜಸ್ ಮಾಡ್ಬೇಕು ಅಂತ. ಸೊ ಅದೆಲ್ಲಾನು ನಾವು ರಿನೋವೇಟ್ ಮಾಡೋದು. ಸೊ ನನ್ಗೆ ತುಂಬಾ ವರ್ಷಗಳಿಂದ ಆಸೆ ಇತ್ತು, ಹಿಂದೆ ಟೆರಸ್ ಅಲ್ಲಿ ನಾವು ಸೋಫಾ ಎಲ್ಲ ಹಾಕೋ ತರ ಒಂದು ಲಾಂಚ್ ಮಾಡ್ಕೊಳ್ಬೇಕು, ಸಮ್ಮರ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು. ಸೊ ಅದನ್ನೂ ಮಾಡಿರ್ಲಿಲ್ಲ. ಸೊ ಈ ಮೂಲಕ ಅದು ಕೂಡ ಚೇಂಜಸ್ ಆಯ್ತು. ಸೊ ಅಲ್ಲೂ ಕೂಡ ಇವಾಗ ಲಾಂಚ್ ಎಲ್ಲ ಆಗಿದೆ. ಅದಿನ್ನೂ ಸೋಫಾ ಸೆಟ್ ಎಲ್ಲ ತರಬೇಕು, ಈ ವಾರದಲ್ಲಿ ತಗೊಂಡ್ ಬರೋಣ ಅಂತ ಇದೀವಿ. ಸೊ ಅದು ಕೂಡ ಚೇಂಜಸ್. ಸೊ ಹೀಗೆ ನಮ್ ಜೀವನದಲ್ಲಿ ಅನ್ಕೊಂಡಿದ್ವಿ ನಾವ್ ಅಷ್ಟೇನೆ ಇದನ್ನ ಮಾಡ್ತೀವಿ ಅಂತ. ಯೂನಿವರ್ಸ್ ನಮಗೆ ತುಂಬಾ ಆಪರ್ಚುನಿಟಿ ಕೊಡ್ತು ಒಳ್ಳೆ ರೀತಿನಲ್ಲಿ ಮಾಡೋ ತರ. ಬಟ್ ನಾವ್ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಲ್ವಾ. ಆವಾಗ ಯೂನಿವರ್ಸ್ ಇಷ್ಟೆಲ್ಲ ಹೇಳ್ತಾ ಇದೆಯಾ ನೀನ್ ಮಾಡ್ಬೇಕು ಅಂತ, ಮಾಡ್ತಾ ಇಲ್ಲ ಅಲ್ವಾ. ಸೊ ಮಾಡೋ ತರಾನೇ ಮಾಡ್ತೀನಿ ಅಂತ ಹೇಳಿ ರಾಂಗ್ ವೇ ಅಲ್ಲಿ ಮಾಡಿಸ್ತು ಇದನ್ನ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಈ ತರ ಇದಾಗ್ಲೇಬೇಕು ನನ್ನ ಜೀವನದಲ್ಲಿ ಅಂತ ನೀವೇನಾದ್ರು ಅನ್ಕೊಂಡಿದೀರಾ ಅಂತಂದ್ರೆ ಅದನ್ನ ಒಳ್ಳೆ ರೀತಿನಲ್ಲೂ ಮಾಡಿಸ್ಬೋದು ಯೂನಿವರ್ಸ್. ಇಲ್ಲ ಅಂತಂದ್ರೆ ಹಾರ್ಶ್ ವೇನಲ್ಲೂ ಮ್ಯಾನಿಫೆಸ್ಟ್ ಮಾಡಿ ತರ್ಬೋದು ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್. ಸೊ ಈ ತರದ ಎಕ್ಸಾಂಪಲ್ಸ್ ತುಂಬಾ ನನ್ನ ಲೈಫಲ್ಲಿ ನಡೆದಿದೆ. ಸೊ ನಾನು ಯೂಸ್ ಮಾಡಿರೋ ಅಂತ ಟೆಕ್ನಿಕ್ಸ್ಗಳು ಇವೆಲ್ಲನೂ. ಸೊ ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ಟೆಕ್ನಿಕ್ಸ್ಗಳಿಂದ, ಈ ನನ್ನ ಜೀವನದಲ್ಲಿ ನಾನು ಮಾಡಿರೋ ತಪ್ಪುಗಳಿಂದ, ಅಥವಾ ಈ ನನ್ನ ಜೀವನದಲ್ಲಿ ನಾನು ಮ್ಯಾನಿಫೆಸ್ಟ್ ಮಾಡಿರೋದು ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದೀನಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಂದು ಇನ್ಸ್ಪಿರೇಷನ್ ಸಿಕ್ಕಿರ್ಬೋದು. ಈ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ನಂಬಿಕೆ ಇಟ್ಕೊಳ್ಳೋದಿಕ್ಕೆ, ಮತ್ತೆ ಈ ಮ್ಯಾನಿಫೆಸ್ಟೇಷನ್ ಬಗ್ಗೆ ಫೇತ್ ಇಟ್ಕೊಂಡು, ಬಿಲೀವ್ ಇಟ್ಕೊಂಡು ಏನಾದ್ರೂ ನಮ್ಮ ಒಳ್ಳೇದಕ್ಕೇನೆ ಆಗತ್ತೆ ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡಿದೆ. ಸೊ ಇದರಿಂದ ಒಂದು ಇನ್ಸ್ಪಿರೇಷನ್ ಬರಲಿ ಅಂತ. ಸೊ ಈಗ ನನ್ನ ಜೀವನದಲ್ಲಿ ನಂಗೆ ಕಾರ್ ಬೇಕು, ನಂಗೆ ದುಡ್ಡು ಬೇಕು, ನಂಗೆ ಅದು ಬೇಕು, ನಂಗೆ ಇದು ಬೇಕು ಅನ್ನೋದನ್ನ ನಾನು ಏನು ಕೇಳ್ತಾ ಇಲ್ಲ. ಎಲ್ಲ ಬಿಟ್ಬಿಟ್ಟು ನಾನು ಇವಾಗ ಬರೀ ನಾನು ದೇವ್ರಿಗೆ ಹೇಳ್ತೀನಿ. ನಾನು ದೇವರನ್ನ ಬಿಲೀವ್ ಮಾಡೋದ್ರಿಂದ ನಾನು ದೇವರಿಗೆ ಯಾವಾಗ್ಲೂ ಕೇಳ್ಕೊಳ್ಳೋದು ಇಷ್ಟೇನೆ. ನನ್ನ ಫ್ರೆಂಡ್ಸು, ನನ್ನ ಫ್ಯಾಮಿಲಿ
ಎಲ್ಲರೂ ಒಳ್ಳೆ ಆರೋಗ್ಯ, ಆಯುಷ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯಿಂದ ಜೀವನ ನಡೆಸಲಿ. ಹಾಗೆ ಇವಾಗ ಯೂಟ್ಯೂಬ್ ಫ್ಯಾಮಿಲಿನೂ ಅಷ್ಟೇನೆ. ಸೊ ಯೂಟ್ಯೂಬ್ ಫ್ಯಾಮಿಲಿನೂ ನಂದು ಪಾರ್ಟ್ ಆಫ್ ಮೈ ಲೈಫ್ ಅಂತ ಅನ್ನೋ ಥರ ಆಗ್ಬಿಟ್ಟಿದೆ ಅಲ್ವಾ. ಸೊ ಯೂಟ್ಯೂಬ್ ಫ್ಯಾಮಿಲಿಗೂ ಯಾರೆಲ್ಲ ಏನು ಕೇಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಅವರಿಗೆ ಬೆಸ್ಟೆಸ್ಟ್ ಆಗಿರೋ ಅಂತ ಒಂದು ಲೈಫನ್ನು ಕೊಡಿ ಯೂನಿವರ್ಸ್ ಅಂತ ಕೇಳ್ಕೊಳ್ತೀನಿ, ಬ್ಲೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇದಿಷ್ಟು ನನ್ನ ಜೀವನದಲ್ಲಿ ನಾನು ಯೂಸ್ ಮಾಡಿರೋ ಅಂಥ ಟೆಕ್ನಿಕ್ಸು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ನನ್ನ ಲೈಫಲ್ಲಿ ನಾನು ಯೂಸ್ ಮಾಡಿರೋವಂಥ ಟೆಕ್ನಿಕ್ಸ್ನ ನಿಮ್ಮೆಲ್ಲರ ಜೊತೆನೂ ಇವತ್ತು ಶೇರ್ ಮಾಡಿದ್ದೀನಿ. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇನ್ಸ್ಪಿರೇಷನ್ ಕೊಡುತ್ತೆ. ನಿಮ್ಮ ಜೀವನದಲ್ಲೂ ನೀವು ಏನು ಬೇಕಾದರೂ ಪಡಿಬೋದು, ಏನು ಬೇಕಾದರೂ ಸಾಧಿಸ್ಬೋದು. ನೀವು ಆ ಯೂನಿವರ್ಸ್ ಯಾವಾಗಲೂ ನಿಮಗೆ ಬ್ಲೆಸ್ ಮಾಡುತ್ತೆ. ಓಪನ್ ಆಗಿರಿ, ಬಿಲೀವ್ ಮಾಡಿ, ಫೇತ್ ಇಟ್ಕೊಳ್ಳಿ, ರಿಸೀವ್ ಮಾಡಿ ಅಷ್ಟೇನೆ. ಯಾವಾಗತ್ತೆ, ಹೇಗಾಗತ್ತೆ, ಯಾರ ಮೂಲಕ ಆಗತ್ತೆ ಅನ್ನೋ ಅದ್ರ ಲಾಜಿಕ್ ಮೇಲೆಲ್ಲ ನೀವು ಹೋಗಕ್ಕೆ ಹೋಗ್ಬಿಡಿ. ಸುಮ್ಮನೆ ಏನು ಬೇಕೋ ಅದನ್ನ ಕೇಳಿ, ನಾನು ರೆಡಿ ಆಗಿದ್ದೀನಿ, ಓಪನ್ ಆಗಿದ್ದೀನಿ, ಆಪರ್ಚುನಿಟಿ ಕೊಡಿ, ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊಳ್ಳಿ. ಆಮೇಲೆ ನೋಡಿ ನಿಮ್ಮ ಜೀವನನ ಎಷ್ಟು ಸುಲಭನಾಗಿ ನೀವು ಕಳೆದ್ಬಿಡ್ಬೋದು, ಖುಷಿಯಾಗಿ ಕಳಿಬೋದು. ಸೊ ನಾನು ಆ ಯೂನಿವರ್ಸ್ ಹತ್ರ ಕೇಳ್ಕೊಳ್ಳೋದಷ್ಟೇನೆ, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವ್ರ ಜೀವನದಲ್ಲೂ ಬೆಸ್ಟೆಸ್ಟ್ ಸಿಕ್ಲಿ ನಿಮಗೆ. ನಿಮ್ಮ ಜೀವನನ ನೀವು ತುಂಬ ಖುಷಿಯಾಗಿ, ನೆಮ್ಮದಿಯಿಂದ, ಆರೋಗ್ಯವಂತರಾಗಿ, ಆಯುಷ್ಯವಂತರಾಗಿ, ತುಂಬ ಖುಷಿಯಾಗಿ ಜೀವನ ನಡೆಸ್ಕೊಂಡಿರಿ ಅಂತ. ಹೋಪ್ಫುಲಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.